ಕೊಟ್ಟೆ. ಹಾಂ, ನಮಸ್ಕಾರ ಬಂಧುಗಳೇ. ನಾವಿವತ್ತು ಮಾಗಡಿ ತಾಲೂಕು ಕಚೇರಿಯಲ್ಲಿ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಯಾವ ರೀತಿಯಲ್ಲಿ ಎಷ್ಟು ಗಂಟೆಗೆ ಬಂದು ಯಾವ ಥರ ಕೆಲಸ ಮಾಡ್ತಾರೆ, ಸರ್ಕಾರ ಆದೇಶ ಮಾಡಿರೋಂಥ ಸಮಯಕ್ಕೆ ನಿಗದಿತ ಸಮಯಕ್ಕೆ ಬಂದು ಕೆಲಸ ಮಾಡ್ತಾರಾ ಇಲ್ವಾ ಅನ್ನೋದನ್ನ ನಾವು ಇವತ್ತೊಂದು ಲೈವ್ ಮುಖಾಂತರ ತೋರಿಸ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಯಾವ ಥರ ತೊಂದರೆ ಆಗ್ತಾಯಿದೆ ಅಧಿಕಾರಿಗಳಿಂದ ಅಂತ ನಾವು ತೋರಿಸ್ತಾ ಇದ್ದೀವಿ. ತೋರಿಸಿ ಇವಾಗ ಟೈಮ್ ಎಷ್ಟು? 11 ಗಂಟೆ. ಟೈಮ್ ಎಷ್ಟಾಗಿದೆ ಹೇಳಿ? 11 ಗಂಟೆ. ಮುಂದೆ ಬಂದೆ. ಸಿಬ್ಬಂದಿ ಯಾರು ನಾಮಪದಕ ಇಲ್ಲ, ಏನಿಲ್ಲ. ಬರ್ರಿ ಮುಂದೆ. ಆಯಿತು. ಈಗ ಇಲ್ಲಿ ನೋಡಿ, ಇಲ್ಲಿ ಯಾರು ಸದಾ ಸಿಬ್ಬಂದಿ ಬಂದಿಲ್ಲ 11 ಗಂಟೆ ಆದ್ರೂ. ರೀಸರ್ವೆ ಪ್ರಾಜೆಕ್ಟ್ ಅಲ್ಲ, ಪ್ರಾಜೆಕ್ಟ್ ಅಲ್ಲ ಅವರೇ. ಯಾರಿಲ್ಲ ಮೇನ್ ಇನ್ನೂ ಚೇಂಬರ್ ಬಂದಿಲ್ಲ. ನೀವು ಹೇಳಿದ್ದನ್ನೇ ಬರ್ದಿರೋದು, ನೀವು ಬರ್ದಿರೋದೇ ಇಲ್ಲಿ. ಆಯ್ತಾ? ತೋರಿಸಿ, ಆ ಕಡೆ ತೋರಿಸಿ. ದಿನ ಬೇಕಾ ಬಂದಾಗ ಹೇಳ್ತೀರಿ, ಬಂದಾಗ ನೀವೇ ಸಿಸ್ಟಮ್ ಚೆಕ್ ಮಾಡಿ ಏನೈತೆ ನೋಡ್ತೀನಿ ಅಂತ ನೀವ್ ಹೇಳಿ ಬರದ್ಮೇಲೆ ತಿರ್ಗಾ ಈಗ ಅಂತ ಕ್ವಶನ್ ಮಾಡ್ತಿರ್ತೀವಿ. ಈಸಿಗೆ ಹೋಗಿದ್ದಾರಾ ಇವರು ಅಂಜಿತಾ ಆಯ್ತು, ಅಲ್ಲಿ ತೋರಿಸಿ ಒಳಗಡೆ. ತೋರಿಸ್ದೆ ರಾಜಕಾರಣಿಗಳಾದ್ರೆ ತಕ್ಷಣ ಗೊತ್ತದ, ಹಂಗೇನು ಅರ್ಜಿ ಬೇಕಾಗಿಲ್ಲ. ನೋಡಿ, ಇವರು ಸದಾ 11 ಗಂಟೆ ಆದರೂ ಡ್ಯೂಟಿಗೆ ಯಾರು ಬಂದಿಲ್ಲ. ಎಲ್ಲರೂ ಇವತ್ತು ಸಾರ್ವಜನಿಕರಿಗೆ ಏನು ಕಾಣಿಸ್ತಾ ಇಲ್ಲ. ಇವತ್ತು ನೋಡಿದರೆ ಎಲ್ಲೋಗಾರ ಅಂತ ಗೊತ್ತಿಲ್ಲ ನಮಗೂ. ಏನೋ ಇವಾಗ ಫೀಲ್ಡ್ ವರ್ಕ್ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾರಪ್ಪ ಇನ್ಚಾರ್ಜ್ ಯಾರು ಇಲ್ಲಿ ಹೇಳಿ, ಎಲ್ಲರೂ ಇನ್ಚಾರ್ಜ್ ಯಾರು ಅವ್ರಿಗೆ? ಯಾರು ಮಾತಾಡೋದು ಇಲ್ಲ ಅವರು. ಏನು ಸರ್ ಹೇಳಿದಾರೆ ಇಲ್ವ ಸರ್ ಇವತ್ತು? ಸರ್ ಅವ್ರು ಬಿಟ್ಟು ನೆಕ್ಸ್ಟ್ ಯಾರು ಸರ್? ಏನು ಆಗ್ಬೇಕಾಗಿಲ್ಲ, ಯಾಕೆ ಇನ್ನೂ ಬಂದಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಬರ್ತಾರೆ ಅಂದ್ರೆ ಎಷ್ಟೊತ್ತಿಗೆ ಸರ್? ಸರ್ಕಾರ ನಿಮಗೆ ಟೈಮ್ ಕೊಟ್ಟಿರೋದು ಎಷ್ಟೊತ್ತಿಗೆ? ಎಷ್ಟೊತ್ತಿಗೆ ಬರಬೇಕು? ತೋರಿಸ್ರಿ ಇಲ್ಲಿ. ಆಫೀಸ್ ಹೆಜ್ಜೆ ಬರಲಿಲ್ಲ ಅಂದ್ರೆ ಬೇರೆಯವ್ರಿಗೆ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ಬೋದು? ನೋಡಿ, ಈ ದಾಖಲೆನ ನಾನು ಕೇಳಿ 5 ತಿಂಗಳ ಮೇಲೆ ಆಯ್ತು. ಹೇಳಿದ್ರು 15 ದಿನ ಬಿಟ್ಕೊಂಬಂದಿದ್ರು, 15 ದಿನ ಬಿಟ್ಕೊಂಬಂದು ಇನ್ನೂ ನೋಡಿಲ್ಲ ಅಂತ. ಇವತ್ತು ಬಂದ್ರು ಇನ್ನೂ ನೋಡ್ತಾನೆ ಅವ್ರೀಗ. 11 ಗಂಟೆ ಆಯ್ತು, ಇನ್ಯಾವಾಗ ಬರ್ತಾರೆ ಸರ್? ಟೈಮ್ ಎಷ್ಟು ಹೇಳಿ? 11 ಗಂಟೆ. ಎಲ್ಲರೇ ಬಂದಿಲ್ಲ. ಅಲ್ಲಿ 2 ಸಿಬ್ಬಂದಿ ಹಂಗೆ ಖಾಲಿ ಉಳ್ಕೊಂಡಿದೆ ಚೇರ್ಗಳು. ಬರ್ತಾರೋ ಇಲ್ಲೋ ಹೋಗಿ ಅಟೆಂಡೆನ್ಸ್ ಬುಕ್ ತೋರಿಸ್ಬೇಕಲ್ಲ. ಇವತ್ತು ಬಂದಿದ್ದಾರೋ ಇಲ್ವೋ ಅದಾದ್ರೂ ಗೊತ್ತಾ? ಚಲನವಲನ ತೂಕಗಳು ಎಲ್ಲಿದೆ ನಿಮ್ದು? ಅದೇ ಒಂದೇ ಇರೋದು ಕೇಳಿ, ಒಂದೇ ಫೈಲ್ ಇರೋದು. ನೋಡ್ರಿ, ಇದೇನಿದೆ ಆಫೀಸ್ ಇದು ಫುಲ್ ಖಾಲಿ ಹೊಡಿತಿದೆ. ಇಪ್ಪತ್ತು ಅದು ಇದು ಸರ್ ಪಾಣಿಗಳಿಗೆ
ಪಟ ಪಟ ನಡೀರಿ, ಲೈವಲ್ಲಿ ಇದೆ. ಮೇಡಮ್ ID ಕಾರ್ಡ್ ಹಾಕೊಳ್ಳಿ ದಯವಿಟ್ಟು. ಸರ್ಕಾರಿ ಕಚೇರಿಗಳಲ್ಲಿ ನಾಮಕರಣ ಮತ್ತೆ ಆಮೇಲೆ ಸರ್ ಈಗ ನಾವು ಹೇಳಿದಾಗ ID ಕಾರ್ಡ್ ಹಾಕೊಳ್ಳೋದಲ್ಲ ಸರ್. ನೀವು ಇಲ್ಲಿ ಕರ್ತವ್ಯಕ್ಕೆ 10:30 ಬಂದ ಮೇಲೆ ID ಕಾರ್ಡ್ ಹಾಕೊಂಡೆ ಧರಿಸ್ಬೇಕು, ಹೋಗ್ಬೇಕು, ID ಕಾರ್ಡ್ ಹಾಕೊಂಡು ಹೋಗ್ಬೇಕು. ಹಾಗಾಗಿ ನಾವು ಬಂದಾಗ ಮಾತ್ರ ಹಾಕೊಳ್ಳೋದು, ಬರದೇ ಇದ್ದಾಗ ಹಾಕೊಳ್ದೇ ಇರೋದು ಅದಲ್ಲ ಮೇಡಮ್. ನೀವು ಅಷ್ಟೇನೆ, ಈಗ ನಾವು ಬಂದಾಗ ಹಾಕೊಳ್ತೀರಾ, ನಾವು ಹೇಳಿದಾಗ ಹಾಕೊಳ್ತೀರಾ, ಹಂಗಲ್ಲ. ಈ ಸರ್ಕಾರಿ ಕೆಲಸ ನಮ್ಮ ತೆರಿಗೆ ಇದ್ರಲ್ಲಿ ಸಂಬಳ ತಗೋತಾ ಇದ್ದೀರ ಅಂದ್ಮೇಲೆ ನೀವು ಒಂದು ಸರ್ಕಾರ ಆದೇಶ ಮಾಡಿರೋದನ್ನ ನೀವು ಪಾಲನೆ ಮಾಡಬೇಕು. ಸಲ ಹಾಗಾಗಿ ದಯವಿಟ್ಟು ID ಕಾರ್ಡ್ ಹಾಕೊಂಡು ನಿಮ್ಗೆ ಡ್ರೆಸ್ಲೆಸ್ ಇದೆಯಲ್ವಾ, ಯಾಕೆ ಹಾಕೊಂಡ್ ಬರ್ತಾ ಇಲ್ಲ? ನಾವು ಹೇಳಿ ಹಾಕ್ಸ್ಬೇಕಾ? ಓದಿ ದಯವಿಟ್ಟು ಪಾಲನೆ ಮಾಡಿ ಮೇಡಮ್. ನೀವು ಪಾಲನೆ ಮಾಡಿ. ದಯವಿಟ್ಟು ಸ್ವಲ್ಪ ಸರ್, ದಯವಿಟ್ಟು ರೆಕಾರ್ಡ್ ರೂಮ್ಗೆ ಅವ್ರು ಯಾರು ಗ್ರಾಮ ಸಹಾಯಕರು ಹಾಕಿದ್ದೀರಾ ಅವ್ರಿಗೆ ID ಕಾರ್ಡ್ ಕೊಡಿ. ಇಲ್ಲ ಅಂತಂದ್ರೆ ಅವ್ರನ್ನ ಕೆಲಸ ಮಾಡಕ್ ಬಿಡ್ಬೇಡಿ. ನಮ್ಗೆ ಗ್ರಾಮ ಸಹಾಯಕರು ಯಾರು, ಈ ಸಾರ್ವಜನಿಕರು ಯಾರು ನಮ್ಗೆ ಗೊತ್ತಾಯ್ತಾ ಇಲ್ಲ. ಇದೊಂದು ಗಮನ ಅವತ್ತಿಂದ ನಿಮ್ ಗಮನಕ್ಕೆ ತರ್ತಾ ಇದೀವಿ. ನೀವು ಅದಕ್ಕೇನು ಇದು ಮಾಡಿದಾಗ ದಯವಿಟ್ಟು ಇಲ್ಲಿ ನಾವು ಕುತ್ಕೋತೀವಿ. ನಾವೇನೇನು ನಾವು ಎಲ್ಲ ಅವತ್ತಿಂದ 2 ವರ್ಷದಿಂದ ನಾವೇನೇನು ಕೊಟ್ಟಿದ್ದೀವಿ ಸರಿಪಡಿಸಿ ತಾಲೂಕಲ್ಲಿ ನ್ಯೂನತೆಗಳನ್ನ ಮಾರ್ಕ್ ಮಾಡಿದೀವಿ. ಮಾರ್ಕ್ ಮಾಡಿ ಸಲಹೆ ವರ್ಷನೂ ಕೊಡ್ತಾ ಇದೀವಿ ನಿಮ್ಗೆ. ಎಲ್ಲ ಸರಿಪಡಿಸಿದ್ದ ಒಂದೂ ಸರಿಯಾಗಿಲ್ಲ. ID ಕಾರ್ಡ್ ಹೇಳಿದ್ರಾ? ಅದೊಂದು ID ಕಾರ್ಡ್ ಅಲ್ಲ ಸರ್, ID ಕಾರ್ಡ್ ಒಳಗೊಂಡಂತೆ ಎಲ್ಲಾನು ಇಲ್ಲಿ ಏನ್ ನ್ಯೂನತೆಗಳಿದೆ ತಾಲೂಕು ಆಫೀಸ್ನಲ್ಲಿ ಎಲ್ಲಾನು ಸೇರ್ಸ ಕೊಟ್ಟಿದೀವಿ. ಇವತ್ತು ನಾವು ಕುತ್ಕೋತೀವಿ, ಸರಿಪಡಿಸ್ತೀರಾ ಇಲ್ವೋ 2 ಮಾತು ಹೇಳ್ಬೇಕು ನಮ್ಗೆ. ಬನ್ನಿ ಬಾರ. ಈಗ ಯಾರ್ಯಾರು 10:10ವರೆಗೆ ಯಾರ್ಯಾರು ಕರೆಕ್ಟಾಗಿ ಬಂದವರು ಇವಾಗ ಮಾಡಿ. ID ಕಾರ್ಡ್ ಹಾಕೊಳ್ಳಿ ಮೇಡಮ್ ಅವರೇ, ID ಕಾರ್ಡ್ ಹಾಕೊಳ್ಳಿ. ತಹಸೀಲ್ದಾರ್ಗೆ ID ಕಾರ್ಡ್ ಇಸ್ಕೊಬೇಕಲ್ಲ. ಹೊರಗುತ್ತಿಗೆ ನೌಕರರು ಮೇಡಮ್ ಅವ್ರು ಕೇಳಿ ಒಂದು ನಿಮಿಷ. ಹೊರಗುತ್ತೆ ನೌಕರರು ID ಕಾರ್ಡ್ನ ನಿಮ್ಮ ತಹಸೀಲ್ದಾರ್ಗೋ ನೀವು ಯಾರು ಗುತ್ತಿಗೆದಾರ ಯಾರಿದ್ದಾರೆ ಇಲ್ಲಿ ನೇಮಕ ಮಾಡಿರೋರು ಅವ್ರ ಹತ್ರನೋ ಇಸ್ಕೊಂಡು ID ಕಾರ್ಡ್ ಹಾಕ್ಬೇಕು. ಆಯ್ತಾ? ನಾವು ಸರಸರ ಹೇಳಕ್ ಹೋಗೋಣ. ದಯವಿಟ್ಟು ID ಕಾರ್ಡ್ ಹಾಕೊಳ್ಳಿ. ಅವ್ರಿಗೂ ಅಷ್ಟೇ. ನೀವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರೋದಾ? ನೀವು ದಯವಿಟ್ಟು ID ಕಾರ್ಡು ನಿಮ್ಮ ಯಾರು ಇದ್ದಾರೆ ಅವ್ರ ಹತ್ರ ಹಾಕ್ಸ್ಕೊಬೇಕು. ನೀವು ಕಾರ್ಡ್ ತಗೊಂಡು ಏನು ಡಿಸಿಗ್ನೇಷನ್ ಏನು ನಿಮ್ಮದು? ಡಿಸಿಗ್ನೇಷನ್ ಏನು ಅಂತ ಗೊತ್ತಾಗಲ್ಲ. ಅವರು ಡಾಟಾ ಎಂಟ್ರಿ ಆಪರೇಟರ್ ಅಂತೆ ಬಂದರು. ಇವ್ರಿಗೇನು ಗೊತ್ತು, ಅವ್ರಿಗೇನು ಗೊತ್ತು, ನಮ್ಗೇನು ಗೊತ್ತು? ನಿಮ್ಮ ಡಿಸಿಗ್ನೇಷನ್ ಏನು ಅಂತ ಗೊತ್ತಿಲ್ಲ, ನೀವು ಎಂಪ್ಲಾಯ್ ಅನ್ನೋದು ಗೊತ್ತಿಲ್ಲ. ಆಯ್ತು, ಒಂದು ಇದು ಹಾಕೊಳ್ಳಿ, ಕಂಪ್ಯೂಟರ್ ಆಪರೇಟರ್ ಅಂತ ಒಂದು ಹಾಕೊಳ್ಳಿ. ಒಂದು ಆಯ್ತು, ಇಲ್ಲೊಂದು ಸ್ಟಿಕ್ಕರ್ ಹಚ್ಚಿ. ಹಾಂ ಆಧಾರ್ ಕಾರ್ಡ್ ಇಲ್ಲ ಮಾಡ್ತಾವ್ರಿ. ಒಳ್ಳೆ ಇದು ನನ್ನ ID ಕಾರ್ಡ್ ಹಾಕೊಂಡು ಸರ್ ದಯವಿಟ್ಟು ID ಕಾರ್ಡ್ ಹಾಕೊಳ್ಳಿ. ಹಾಕೊಂಡಿದ್ದೀರಾ ಸರ್? ನೀವು ದಯವಿಟ್ಟು ಹಾಕೊಳ್ಳಿ. ಅಲ್ಲ ಸರ್, ನಾವೇನು ಬಂದ್ರೆ ಹಾಕಬೇಕಾ, ಇಲ್ಲ ಅಂದ್ರೆ ಹಾಕೊಳಂಗಿಲ್ವಾ? ಹಾಂ ಮಕ್ಕ ನೋಡಿದಾಗ ಹಾಕೊಳ್ಳೋದು. ಹಾಂ ಅಷ್ಟೇ, ಇನ್ನೇನು ಇಲ್ಲ. ಅಲ್ಲ, ಇಲ್ಲಿ ಇವ್ರು ಇಲ್ವಾ? ಇವರು
ಗೌರ್ಮೆಂಟ್ ಸೇಫ್ ಕಸ್ಟಡಿ ಸೇಫ್ ಕಸ್ಟಡಿ ಅಷ್ಟೇನಾ ಅಥವಾ ದಾಖಲೆಗಳೇನೋ ಸಿಗುತ್ತಾ ಏನಿದೆ ನಿಮಗೆ ಸೇಫ್ ಕಸ್ಟಡಿ ದಾಖಲೆಗಳು ಇಲ್ಲ ಇವರು ಸಹಾಯ ನಿರ್ದೇಶಕರು ನಮ್ಮ ಟ್ರೆಜರಿ ಸಹಾಯಕ ಮಂಜುಳಾ. ನಿರ್ದೇಶಕರು ಮಂಜುಳಾ ಸರ್ ಬಂದಿಲ್ವಾ ಅವರು? ಮೀಟಿಂಗ್ ಹೋಗಿದ್ದಾರೆ ಅಂತ ಹೆಂಗೆ ಹೇಳೋದು ನಂಬೋದು ನಾವು ಈಗ ನಿಮ್ಮಲ್ಲಿ ಬುಕ್ ಇಟ್ಟಿಲ್ವಾ? ಅವ್ರು ಹಂಗೆ ಬರ್ಬೇಕಾದ್ರೆ ಹಂಗೆ ಹೋಗ್ತಿರ್ತಾರೆ. ನಿಮ್ಮಲ್ಲಿ ನೀವೇ ಬರ್ಬೇಕಾದ್ರೆ ಹಂಗೆ ಹೋಗಿ ಮುಗಿಸ್ತೀರಿ. ಅದೇ ಚಲನವಲನ ಪುಸ್ತಕ ನೀವು ಎಲ್ಲೇ ಇದ್ರು ಇಲ್ಲಿ ಬರ್ಬೇಕಲ್ಲ. ಹೋಗ್ಬೇಕಾದ್ರೆ ಎಂಟ್ರಿ ಮಾಡ್ಸೋದು ಇದೆ ಇದೆ ಇದೆ. ಇವತ್ತು ಏಕೆ ಕಾರಣ ಸರ್ ಬಂದು ಬರೆದ್ರೆ ಇವತ್ತು ಕಾರಣ ಏನು ಮೀಟಿಂಗ್ ಸರ್, ಅಂದ್ರೆ ಈಗ ಮಂತ್ಲಿ ಮೀಟಿಂಗ್ ಅಂತ ಫೋನ್ ಮಾಡ್ಬೇಕಾದ್ರೆ ಅವ್ರು ಅಲ್ಲಿ ಬೆಂಗಳೂರು ಬರೋದು ಬೆಂಗಳೂರಿಂದ ಯಾಕೆ ಬರ್ತಾರೆ ಇವರು ಏನು ಅಸಿಸ್ಟೆಂಟ್ ಡೈರೆಕ್ಟ್ರಾ ಟ್ರೆಸರಿ ಅವರು ಕೇಂದ್ರ ಸ್ಥಾನ ಯಾವ್ದು ಹೇಳಿ ಸರ್ ಅವ್ರು ಕೇಳಿಸ್ತಾನೆ ಸರ್ ಅವ್ರು ಎಲ್ಲಿ ಉಳ್ಕೋಬೇಕು ಅವ್ರು ತಾಲೂಕು ಮಟ್ಟದ ಅಧಿಕಾರಿಗಳು ಅವ್ರ ಕೇಂದ್ರ ಸ್ಥಾನ ಇಲ್ಲಿದೆ ಅವ್ರು ಎಲ್ಲಿ ಉಳ್ಕೋಬೇಕು ಅಲ್ವಾ ಬೆಂಗಳೂರಿಂದ ಯಾಕೆ ಬರ್ತಾರೆ ಹುಷಾರಿಲ್ಲ ಅದೊಂದೇ ಕಾರಣ ಹುಷಾರಿಲ್ಲ ಅವ್ರು ಹೇಳ್ತಾ ಇರೋದು ಹುಷಾರಿಲ್ಲ ಅಂದ್ರೆ ಲಾಂಗ್ ಜರ್ನಿ ಬರಬೇಕು, ಹುಷಾರಿದ್ದು ಇಲ್ಲಿ ಇರ್ತೇವೆ ಅಲ್ಲಿರ್ತಾರೆ ಅಂತ. ನೀವೆಲ್ಲ ಎಲ್ಲಿದ್ದೀರಿ ಸರ್ ಮಾಡಿದ್ದೀರಾ? ಹೌದಾ ಬನ್ನಿ ಹೇಳಿ ಬಂದಿದ್ರು ಆಫೀಸ್ ಹೆಡ್ ಅವರೇ ಕಾನೂನನ್ನ ಫಾಲೋ ಮಾಡಲ್ಲ ಅವ್ರು daily ಬರ್ತಾ ಇರ್ತಾರೆ. ಅಣ್ಣ ನಮ್ಗೆ ಮುಖ್ಯ ತುಂಬಾ ಒಂದು ಇದೆ ಪರಿಚಯ ಇಲ್ಲ. ಇದು ಮತ್ತೆ ನಮ್ಗೆ ಅದು ಅಣ್ಣನಿಗೆ ಹೇಳ್ತಾರೆ. ನಮ್ಮ ಕಷ್ಟ ಸುಖ ಏನು ಅಂತ ನಮ್ಮ ಅಣ್ಣ ಹತ್ರ ಅಂತ ಕಷ್ಟ ಸುಖ ಪ್ರಶ್ನೆ ಎಲ್ಲ ಅವ್ರು ಬರ್ತಾರೆ ಏನು ಕೊಡ್ರಿ ಇರಿ ಸರ್ ಒಂದು ನಿಮಿಷ ನಾನು ಕೊಡ್ತೀನಿ ಇರಿ ಒಂದ್ ನಿಮಿಷ ಇರಿ. ನಿಮ್ಮ ಹೆಸರೇನು? ಬಸವರಾಜ್. ಏನ್ ಕೆಲಸ ಮಾಡ್ತೀರಿ? ಇದೇನ್ ಕೆಲಸ ಮಾಡ್ತೀರಿ? FT ಆಗಿದ್ದೀರಿ ಅಲ್ವಾ? ಇರಿ ಒಂದ್ ನಿಮಿಷ ಇರ್ರಿ, ವಿಡಿಯೋ ರೆಕಾರ್ಡ್ ಮಾಡಬಾರ್ದು. ಇರಿ ಒಂದ್ ನಿಮಿಷ ಇರಿ. ಈಗ ನೀವ್ ಹೇಳ್ತಾ ಇದ್ರೆ ನೋಡಿ ಸ್ನೇಹಿತರೆ, ಈ ಮಾಗಡಿ ಈ ಟ್ರೆಸರಿ ಏನಿದೆ, ತಾಲೂಕು ಆಫೀಸರ್ ಟ್ರೆಸರಿ ಇದೆ. ಇವರು FT ಏನ ST ಏನ? FT ಫಸ್ಟ್ ಡಿವಿಷನ್ ಕ್ಲರ್ಕ್ ಆಗಿರೋ ನಿಮ್ದು ಬಸವರಾಜ್ ಅವರಂತವ್ರು ಸರ್ಕಾರಿ ಕಚೇರಿಗಳಲ್ಲಿ ಲೈವ್ ವಿಡಿಯೋ ಮಾಡಬಾರ್ದು ಅಂತ ಸರ್ಕಾರಿ ಆದೇಶ ಇದೆ ಅಂತ ನಮ್ಗೆ ಹೇಳ್ತಾ ಇದಾರೆ. ಸರ್ಕಾರಿ ಆದೇಶನ ಅವ್ರು ಕೊಡ್ಲಿ, ತೋರಿಸಿ ಸರ್. ಕೊಡಿ ಸರ್. ಇದನ್ನ ಓಪನ್ ಮಾಡ್ರಿ. ಆದೇಶನ ತಿರ್ಗ ಮತ್ತೆ ಇಂಪಡ್ತಿರೋದು ಕೊಡ್ರಿ ಅದನ್ನ. ಮಿಡ್ ನೈಟ್ ಅಲ್ಲಿ ವಾಪಸ್ ಇಲ್ಲ ತಗೊಂಡಿದ್ರಿ ತೋರಿಸ್ತೀರಿ. ಅವ್ರು ಯಾವ ತರ ಕೆಲಸ ಮಾಡ್ತಾ ಇದಾರೆ ಇಲ್ಲಿ ಅನ್ನೋದು ಗೊತ್ತಾಗ್ಬೇಕಲ್ಲ. ಸರ್ಕಾರ ಆದೇಶ ಮಾಡಿರೋದು ಮಾತ್ರ ಗೊತ್ತಾಗುತ್ತೆ, ಹಿಂದೆ ತಗೊಂಡಿರೋದು ಗೊತ್ತಾಗಲ್ವ ಅವ್ರಿಗೆ? ಕೊಡ್ರಿ ತೆಗೀರಿ ಅದು ಆದೇಶ, ತೋರಿಸಿ ಸರ್. ಈಗ ಆದೇಶನ ಲೈವ್ ಮಾಡಬಾರ್ದು ಒಂದು ಖಂಡಿತವಾಗ್ಲು ಈಗಲೇ ಎಲ್ಲ ಲೈವ್ ಮಾಡಿದ್ರು ಡಿಲೀಟ್ ಮಾಡೋಗ್ತೀನಿ. ಇಲ್ಲ ನಾನು ಈಗ ಕಾನೂನನ್ನ ಪ್ರಶ್ನೆ ಮಾಡೋರು ಆಯ್ತು. ಒಂದ್ ನಿಮಿಷ ಚಂದ್ರ. ಕಾನೂನನ್ನ ನೀವು ಪ್ರಶ್ನೆ ಮಾಡ್ತೀರಿ, ಕಾನೂನು ರೀತಿನಲ್ಲಿ ನಿಮ್ಮ ಇದ್ರ ಪ್ರಕಾರ ನೀವು ನಡ್ಕೋಬೇಕು ತಾನೆ? ಅಲ್ಲ ಸರಿ, ನೀವು ಅದ್ರ ಪ್ರಕಾರ ನಡ್ಕೋಬೇಕು ತಾನೆ? ಕೊಡ್ಬೇಕು ನೀವು ಅದನ್ನ ಕೊಡಿ. ಆದೇಶ ಸರ್ಕಾರ ಆದೇಶ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಅದಕ್ಕೆ ಸ್ವಾಗತಿಸ್ತೀವಿ. ಕೊಡಿ ಅದನ್ನು, ಅದು ತೆಗೆದಂದ್ರೆ ಹಂಗಂದ್ರೆ ನಾನು ನಿಮ್ಗೆ ಕಳ್ಸಿರೋದು ನೋಡೋದು. ಅದರಲ್ಲಿ ಐತೆ. ಅಸಿಸ್ಟೆಂಟ್ ಡೈರೆಕ್ಟರ್ ನಂಬರ್ ತಗೊಳ್ತೀನಿ, ಫೋನ್ ಮಾಡಿ. ನೀವೆಲ್ಲ ಕೇಂದ್ರ ಸ್ಥಾನದಲ್ಲಿ ಇರ್ಬೇಕು ಇನ್ಮೇಲೆ. ತಿರ್ಗಿ ಏನಾದ್ರು ಅಲ್ಲಿ ಬೆಂಗಳೂರಿಂದ ಬರೋದು ಮಂಗಳೂರಿಂದ ಬರೋದು ಏನಾದ್ರು ಆದ್ರೆ ಆಮೇಲೆ ಕುತ್ಕೋತೀವಿ ಇಲ್ಲೇನೆ. ಬರ್ತೀನಿ ಇರೋಣ. ಮತ್ತೆ ಈಗಲೇ ಹೇಳ್ತೀವಿ ಎಲ್ಲ ಕೇಂದ್ರ ಸ್ಥಾನದಲ್ಲಿ ಇರ್ಬೇಕು. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಕೇಂದ್ರ ಸ್ಥಾನ ಇರ್ಬೇಕು. ಅಕಸ್ಮಾತ್ ಹೊರಗಡೆ ಹೋಗ್ಬೇಕು ಅಂತಂದ್ರೆ ತಹಶೀಲ್ದಾರಿಂದನೂ ಯಾರಾದ್ರೂ ಮೇಲೆ ಯಾರಿದ್ರೆ ಅವರಿಂದ ಈಗ ಪರ್ಮಿಷನ್ ತಗೊಂಡು ಹೋಗ್ಬೇಕು. ಈ ಕ್ವಶನ್ ಮಾಡಿರೋದು ನಾನು ಹೇಳ್ತಾ ಇದ್ದೀನಲ್ವಾ, ಇರಿ ಅವ್ರು ಕೊಡ್ಲಿ, ಅವ್ರ ಆದೇಶ ಕೊಡ್ಲಿ, ನಾನು ಕೊಡ್ತೀನಿ ಆದೇಶನ. ಸರ್ಕಾರ ಆದೇಶ ಮಾಡಿದ್ರೆ ನಾವು ಅದನ್ನ ಸ್ವಾಗತ ಮಾಡ್ತೀವಿ. ಹೇಳಿ, ಮಾತಾಡಿ, ಯಾರು ಮಾತಾಡ್ತಾರೆ? ಸರ್ ಸರ್ ಮಾತಾಡಿ ಬನ್ನಿ, ಲೈವಲ್ಲಿ ಮಾತಾಡಿ ಬನ್ನಿ. ಅವ್ರು ಉಟ್ಕೋರ್ಗೋಚು ಮಾತಾಡಿ ಬನ್ನಿ. ಇವರು
ವಿಡಿಯೋ ನನ್ನ ಹತ್ರನೇ ಇದೆ ಇರ್ಬೇಕು. ಸರ್ಕಾರದ ಆದೇಶ ಇದೆ ಅಂತೀರಾ ಸರ್? ನಾವು ತಿಳಿಲಿಕ್ಕೆ ಎಲ್ಲ ತಿಳ್ಕೊಂಡ್ ಬಂದಿರೋರಿಗೆ ಇದರ ಹೇಳ್ತೀರಿ, ತಿಳಿದಿದ್ದವ್ರಿಗೆ ಯಾವ ಥರ ಹೇಳ್ತೀರದು? ಈಗ ಅವರು ಇದೆ ತೋರಿಸ್ದೆ ಆದ್ರೆ ಸರ್ ಮಾಡೋದಕ್ಕೇನೆ ಸರಿ ಕೊಡ್ರಪ್ಪ, ಆರ್ಡರ್ ಕೊಡ್ರಪ್ಪ ಗೌರ್ಮೆಂಟ್. ನಾವೆಲ್ಲ ತಿಳ್ಕೊಂಡೆ ಬಂದಿರೋದು, ನೀವು 100% ತಿಳ್ಕೊಂಡಿದ್ದೀರಿ ಅಂದ್ರೆ ಅದ್ರೊಳಗೆ 80% 60% ಆದ್ರೂ ನಾವು ತಿಳ್ಕೊಂಡು ನಿಮ್ಗೆ ಪ್ರಶ್ನೆ ಮಾಡಬೇಕು. ಸುಮ್ಮನೆ ಪ್ರಶ್ನೆ ಮಾಡೋದಲ್ಲ ನಾವು. ತಹಸೀಲ್ದಾರ್ ಒಪ್ಕೋತಾರೆ, ತಹಸೀಲ್ದಾರ್ ಬಂದು ಆನ್ಸರ್ ಮಾಡ್ತಾರೆ. ಕೂತ್ಕೋತೀವಿ ಬನ್ನಿ. ಈಗ ನೀವು ಹೇಳಿದ್ರಲ್ಲ ಮಾಡ್ತಾರೆ. ಬಸವರಾಜ್ ನೀವು ಕ್ವಶನ್ ಮಾಡ್ತೀರಿ. ಫಸ್ಟ್ ತಗೊಳ್ಳಿ, ಪ್ರಾಬ್ಲಮ್ ಇಲ್ಲ. ಆದೇಶ ಇದ್ರೆ ಮಾಡ್ಕೊಳ್ಳಿ ನೀವು. ಅಂದ್ರೆ ರಾಮನಗರ DC ಇರಿ ತೆಗಿತಾ ಇದ್ದಾರೆ ತೆಗೆದ್ರು ನೋಡಿ. ನೀವು ಓದ್ ಹೇಳ್ಬಿಡಿ ಸರ್, ಓದ್ ಹೇಳ್ಬಿಡಿ ಸರ್, ಓದ್ ಹೇಳ್ಬಿಡಿ ಓದಿ ಸರ್ ಹಂಗೆ ಓದ್ ಹೇಳ್ಬಿಡಿ ಸರ್. ಹೇಳಿ. ರಾಜ್ಯ ಸರ್ಕಾರದ ಎಲ್ಲ ಇಲಾಖೆ ಕಚೇರಿಗಳಲ್ಲಿ ಕಚೇರಿ ವೇಳೆಯಲ್ಲಿ ಖಾಸಗಿ ವ್ಯಕ್ತಿಗಳು ಅನಧಿಕೃತ ಫೋಟೋ ಹಾಗೂ ವಿಡಿಯೋ ಮಾಡೋದಂತೆ ನಿಷೇಧಿಸುವ ಕುರಿತು. ಓಕೆ, ಕರೆಕ್ಟಾಗಿ ಫೋಕಸ್ ಮಾಡಿ. ಹೇಳಿ 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 ಹೇಳಿ, ನೀವು ಓರಲಾಗಿ ಹೇಳಿ. ಆದೇಶನ ಓದ್ ಹೇಳಿ. ಆದೇಶ ಓದೇಳಿ. ಪ್ರಸ್ತಾವನೆಯಲ್ಲಿ ವಿವರಿಸುವ ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆ ಕಚೇರಿಗಳ ವೇಳೆಯಲ್ಲಿ ಅನುಮತಿ ಇಲ್ಲದೆ ಸಾರ್ವಜನಿಕರು ಅನಧಿಕೃತವಾಗಿ ಫೋಟೋ ವಿಡಿಯೋ ಮಾಡೋದಂತೆ ನಿಷೇಧಿಸಿ ಆದೇಶಿಸಲಾಗಿದೆ. ಓಕೆ, ಯಾವ ಡೇಟ್ ಹೇಳಿ, ಎಷ್ಟು ಡೇಟ್ ಯಾವ ಡೇಟ್ ಅಲ್ಲಿ ಹೇಳಿ, ಯಾವತ್ತು ಆಗಿರೋದು ಸರ್ ಆದೇಶ? 15/7/22. ಒಂದು ನಿಮಿಷ ಹುಡುಕ್ತಾ ಇದ್ದೀನಿ. ಯಾವತ್ತು ಸರ್ ಆಗಿರೋದು? 15/7/22. 2022ರಲ್ಲ? ಅದೇ 22ರಲ್ಲಿ ಆಗಿರೋದು ಅದು. ಅದೇ ದಿನ ಮಧ್ಯರಾತ್ರಿನಲ್ಲಿ ಏನು ನಿಮ್ಮ ಒಂದು ನಿಮಿಷ ಇರಿ ಸರ್, ನಾವು ತೋರಿಸ್ಬೇಕಲ್ಲ. ನಾವು ತೋರಿಸ್ಬೇಕಲ್ಲ. ಇರಿ ಸರ್, ಈಗ ಅವ್ರು ಹೇಳಿದಾರಲ್ವಾ, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ನಿಮ್ಮ ಹತ್ರ ತೆಗೀರಿ ಅದನ್ನ. ಅದು ನಂದು ಹಿಂದೆ ಹೋಗ್ಬಿಡದೆ ಸಿಗ್ತಾರ. ಹೈಕೋರ್ಟ್ ಆರ್ಡರ್ ಹೈಕೋರ್ಟ್ ಬೇಡ ರೀ, ಸರ್ಕಾರ ಆದೇಶ ಹೊರಡಿಸಿದ್ರೆ ತೆಗೀರಿ. ಎರಡು ಇತ್ತು. ಹೈಕೋರ್ಟ್ ಆರ್ಡರ್ ಹಾಕೊಡ್ತೀರ. ಅದು ಪ್ರಿಂಟ್ಔಟ್ ತಗೋಬೇಕಾಯ್ತು. ಏನು ಅದಲ್ಲ ಇವತ್ತು ಏನು ಸರ್ಕಾರ ಅವತ್ತು ಆದೇಶ ಆಯ್ತು ತರ ಬಿಡಿಚಂದ್ರ, ಅದಕ್ಕೆ ನಂತರ ತಂದು ತೋರ್ಸೋಣ ಅವ್ರಿಗೆ. ಇದೆಯಾ ಒಂದು ತೋರಿಸೋದಲ್ಲ, ಅವ್ರಿಗೆ ನಾವು ಕೊಟ್ಟಿದ್ದಾರೆ ನಾವು ಕೊಡ್ಬೇಕಲ್ವಾ? ಆಯ್ತು, ಈಗ ಸಿಗ್ತೀರಾ ಇದ್ರೆ ತಂದು ಕೊಡೋಣ. ಅದಕ್ಕೆ ಗ್ರೂಪಲ್ಲಿ ಹಾಕಿದ್ರೆ ಗ್ರೂಪಲ್ಲಿ ಸಿಗ್ತಾ ಇಲ್ಲ. ಗ್ರೂಪ್ ಓದ್ತಾ ಇರ್ತಾವಲ್ಲ ಚಂದ್ರು, ಆ ಪ್ರಿಂಟ್ಔಟ್ ತೆಗೆಸಿಟ್ಕೊಳ್ಬೇಕು. ಅಲ್ಲಿ ಇದರಲ್ಲಿ ಆಫೀಸಲ್ಲಿ ಇದ್ರೆ ಕೇಳು, ಕಳ್ಸೋಕೆ ಹೇಳು, ಕಳಿಸ್ತಾರೆ ಹಾಗೆ ಇವ್ರಿಗೆ ಹೇಳು, ಭಟ್ರಿಗೆ. ಕಾಫಿನ ಕೊಟ್ಬಿಡನ್ ಬಿಡು ಅವ್ರಿಗಂತಂದು, ಯಾಕೆ ತಲೆ ಕೆಡಿಸ್ಕೊತೀಯ? ಅಲ್ಲಿ ಮುಂದೆ ನಡ್ರಿ ನೋಡೋಣ ಅಲ್ಲಿ. ಅವ್ರು ಏನು ಫಾಲೋ ಅಪ್ ಮಾಡ್ಬೇಕು ಅದನ್ನ ಆಮೇಲೆ ಮಾಡಲೇ ಅವರು. ಅಲ್ಲಿ ಮಾತಾಡ್ತಾರೆ ಅಷ್ಟೊಂದು ಮಾತಾಡ್ತಾರೆ, ಲೈವ್ ಮಾತಾಡ್ತಾರೆ. ನಾವು ತೋರಿಸ್ಬಿಟ್ಟು ಹೋಗೋಣ, ಮಾತಾಡಿದ್ದೇವೆ. ಕೊಡ್ತೀವಿ ಸರ್. ಇಲ್ಲ ಇಲ್ಲ ಇಲ್ಲ, ನಿಮ್ಮ ಅಧ್ಯಕ್ಷರು ಅದೇ ದಿನ ರಾತ್ರಿ ಒಂದು ನಿಮಿಷ ಇದೆ ಸಿಗ್ತೀವಿ. ಇಲ್ಲಿ ಯಾವ ಸರ್ ಮಾಡಿರೋದು ಆದೇಶ? 22ರಲ್ಲಲ್ವಾ? 15/7/22. ಇಲ್ಲೊಂದು ಆದೇಶ ಇದೆ ನೋಡಿ. ವಿಷಯ ರಾಜ್ಯ ಸರ್ಕಾರದ ಇಲಾಖೆಗಳ ಕಚೇರಿಗಳಲ್ಲಿ ವೇಳೆಯಲ್ಲಿ ಖಾಸಗಿ ವ್ಯಕ್ತಿಗಳು ಫೋಟೋ ವಿಡಿಯೋ ಮಾಡದಂತೆ ನಿಷೇಧಿಸುವ ಕುರಿತು ಓದಲಾಗಿ ಸರ್ಕಾರ ಆದೇಶ ಸಂಖ್ಯೆ ISO 40 ಕವತ 2022 ಬೆಂಗಳೂರು ದಿನಾಂಕ 15/7/2022. ಪ್ರಸ್ತಾವನೆ ಮೇಲೆ ಓದಲ ಸರ್ಕಾರ ಆದೇಶವನ್ನು ಪುನಃ ಪರಿಶೀಲಿಸಿ
ಈ ಕೆಳಗಂಡಂತೆ ಆದೇಶ ಮಾಡಲಾಗಿದೆ. ಸರ್ಕಾರ ಆದೇಶ ಸಂಖ್ಯೆ ನೋಡಿ, ಸರ್ಕಾರ ಆದೇಶ ಸಂಖ್ಯೆ CROE 40 ಆಸು ಕವತ 2022 ಭಾಗ 1 ಬೆಂಗಳೂರು ದಿನಾಂಕ 15/7/2022. ಸರ್ಕಾರದ ಆದೇಶ ಸಂಖ್ಯೆ ಸೇಮೇನೆ ದಿನಾಂಕ 15/7/2022 ತಕ್ಷಣದಿಂದ ಹಿಂಪಡೆಯಲಾಗಿದೆ. ನಿಮಗೆ ಆ ಆದೇಶ ಬಂದ ಮೇಲೆ ಹಿಂಪಡೆದ ಆದೇಶ ಯಾಕೆ ಬಂದಿಲ್ಲ? ಇನ್ಯಾವ ಮಟ್ಟಿಗೆ ನೀವು ಕೆಲಸ ಮಾಡ್ತಾ ಇದ್ದೀರಾ ನೋಡಿ. ಅದು ಬೇಕಾದ್ರೆ ಒಂದು ಫೋಟೋ ಕೊಡಿ, ನೀವು ಒಂದು ಪ್ರಿಂಟ್ಔಟ್ ತೆಕ್ಕೊಡಿ, ನಮ್ಗೊಂದು ತೆಕ್ಕೊಡಿ, ಅದನ್ನ ತೊಗೊಳ್ಳಿ, ಸರಿನಾ? ನೋಡಿ ಸರ್, ಮತ್ತೆ ಅದೇ ನೋಡ್ಬಿಟ್ರಿ ಅದು ಮಾತ್ರ ನೀವು ಪ್ರಶ್ನೆ ಮಾಡೋದು ಮಾತ್ರ ನೀವು ತಿಳ್ಕೊಂಡಿಲ್ಲ ಅಂದ್ಮೇಲೆ ನೀವು ಪ್ರಶ್ನೆ ಮಾಡೋದು ಜಿಮೇಲ್ ಒಂದು ಫೋಟೋ ಕೊಡಿ, ನೀವೇನೆ ಆದೇಶ ತೋರಿಸಿದ್ರಲ್ಲ. ಯಾವಾಗ ಬೆಳಗ್ಗೆ ನೈಟ್ 11 ಗಂಟೆನಲ್ಲಿ ನೀವು ಸರ್ಕಾರ ಏನ್ ಆದೇಶ ಮಾಡಿದ್ದು ಬೆಳಗ್ಗೆ ತಿರ್ಗಾ ನೈಟ್ 11 ಗಂಟೆನಲ್ಲಿ ವಾಪಸ್ ತಗೊಂಡಿದೆ. ಅದನ್ನ ನೀವು ಆದೇಶ ನೋಡ್ಬೇಕು, ಸುಮ್ಮನೆ ಮಾತಾಡೋದಲ್ಲ. ನಾವು ಸುಮ್ಮನೆ ನಾವು ಇದೆಲ್ಲ ಮಾತಾಡೋದಿಲ್ಲ. ವಿಡಿಯೋ ಮಾಡಬಾರ್ದಂತ ನೋಡಿದೆ, ಅದನ್ನೇ ವಿಡಿಯೋ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ, ವಿಡಿಯೋ ಮಾಡ್ಬೇಕು ಅಂದ್ರೂ ಎಲ್ಲೂ ಇಲ್ಲ. ಏಕೆ ಅಂತಂದ್ರೆ ನಿಮ್ಗೆಲ್ಲ ಸಂಬಳ ಕೊಡ್ತಾ ಇರೋದು ನಮ್ಮ ತೆರಿಗೆ ದುಡ್ಡಲ್ಲಿ, ಸರಿನಾ? ನಮ್ ಕೆಲಸ ಮಾಡ್ಲಿಕ್ಕೆ ನಿಮ್ನ ನೇಮಕ ಮಾಡಿರೋದು, ನಮ್ ಸೇವೆ ಮಾಡ್ಲಿ ಅಂತ. ಸಮಾಜ ಸೇವೆ, ಸಮಾಜ ಸೇವೆ ಅಂದ್ರೆ ಸಾರ್ವಜನಿಕ ಸೇವೆ, ದೇವರ ಸೇವೆ ಅಂತ ಮಾಡ್ಲಿ ಅಂತ ನಮ್ಮ ತೆರಿಗೆ ದುಡ್ಡಲ್ಲಿ ನಾವು ನಿಮ್ಮನ್ನ ನೇಮಕ ಮಾಡಿ, ಸರ್ಕಾರ ನೇಮಕ ಮಾಡಿ ನೀವು ಕೆಲಸ ಮಾಡ್ಬೇಕಾಗಿರೋದು. ಅದು ಮುಟ್ಬಿಟ್ಟು ಈಗ ನಮ್ಮನ್ನ ಪ್ರಶ್ನೆ ಮಾಡಿದ್ರೆ ಇಲ್ಲ ಸರ್, ಏನು ಕೇಳಿಲ್ಲ, ಸುಮ್ಮನೆ ಬರಲ್ಲ. ನಾನು ವಿಡಿಯೋ ಮಾಡ್ಲಿಲ್ಲ, ಮಾಡ್ಬಾರ್ದಲ್ಲ ಅಂತ ಒಂದು ಕೇಳಿದೆ ಅಷ್ಟೇ. DC ಆಫೀಸಲ್ಲೇ ವಿಡಿಯೋ ಮಾಡ್ತೀವಿ, ನೀವು ಒಬ್ರು ಕ್ಲರ್ಕ್ ಆಗಿ ನೀವೇ ಮಾಡ್ಬಿಡಿ ಅಂದ್ರೆ ಏನರ್ಥ? ಇದು FD ಆಗಿದೆ, FD ಆಗಿ ತಹಸೀಲ್ದಾರೇ ಮಾತಾಡೋ, ತಹಸೀಲ್ದಾರ್ ಸುಮ್ಮನೆ ತಹಸೀಲ್ದಾರ್ ಸರ್ಕಾರವೇ ಆದೇಶ ಇಂಪೋರ್ಟ್ ಮೇಲೆ ಇನ್ನೇನ್ರಿ ಕಳೆದ ತಿಂಗಳ ಷಡಾಕ್ಷರಿ ಅವರ ಅಧ್ಯಕ್ಷ ಈಗ ಸರಿ ಸರ್ ಆಯ್ತು. ಈಗ ನೀವು ಸರ್ಕಾರ ಆದೇಶ ಮಾಡ್ರಿ. ಈಗ ಇನ್ನೊಂದು ನಾನು ಹೇಳ್ತೀನಿ. ಈಗ ನೀವು ನಗದು ಹೋಗಿ ಸರಿ ಹಾಕ್ಬೇಕು. ನೀವು ಸರ್ಕಾರಿ ಆಫೀಸ್ ಬಂದ ಮೇಲೆ ನೀವು ಅಲ್ಲಿ ಹಾಕಿರ್ಬೇಕು. ಇಷ್ಟು ನನ್ನ ಹತ್ರ ಜೋಬಲ್ ಇಷ್ಟು ಅಮೌಂಟ್ ಇದೆ, ಹೋಗ್ಬೇಕಾದ್ರೂ ಅಷ್ಟೇ ಇರ್ಬೇಕು. ₹1 ಜಾಸ್ತಿ ಆದ್ರೆ ಅದು ಲಂಚ. ಈಗ ನಿಮ್ದು ನಗದು ಒಯ್ದು ಸರಿ ತೋರಿಸಿ ತೋರಿಸ್ರಿ. ಎಷ್ಟು ಇವತ್ತು ಏನಿದು ಇವತ್ತು ನೀವು ಆಫೀಸ್ ಎಷ್ಟು ಗಂಟೆ ಬಂದ್ರಿ, ಮೂಮೆಂಟ್ ಎಷ್ಟು ಇರ್ಬೇಕು ನಿಮ್ದು, ಆಮೇಲೆ ನಿಮ್ದು ಎಷ್ಟು ದುಡ್ಡಿತ್ತು ಜೋಬಲ್ಲಿ ಅಷ್ಟು ಇರ್ಬೇಕು. ನಾನು ಸರ್ಕಾರ ಆದೇಶ ನಾನು ತೋರಿಸ್ತೀನಿ, ನೀವು ಅದನ್ನ ಪಾಲನೆ ಮಾಡ್ತಾ ಇದ್ದೀರಾ? ಎಲ್ಲಿ ತೋರಿಸಿ ಮತ್ತೆ, ಈಗ ಪಾಲನೆ ಮಾಡ್ರಿ ಮತ್ತೆ ಎಲ್ಲಿ ತೋರಿಸಿ ಮತ್ತೆ. ಇವತ್ತು ಎಷ್ಟು ದುಡ್ಡು ತಂದಿದ್ರೆ ತೋರಿಸಿ. ಈಗ ಎಷ್ಟು ದುಡ್ಡಲ್ಲಿ ಬರ್ತಿದ್ದೀರಾ ನೀವು ಜೋಬಲ್ ಅಷ್ಟೇ ಇರ್ಬೇಕು. ಲಾಸ್ಟ್ 5:15ಗೆ ಕಚೇರಿ ಬಿಡುತ್ತ ಸಮಯ ಇರುತ್ತೆ, 5:15 ಹೋಗ್ಬೇಕಾದ್ರೂ ಅಷ್ಟೇ ನಿಮ್ಮ ಹತ್ರ ದುಡ್ಡು ಇರ್ಬೇಕು. ₹1 ಜಾಸ್ತಿ ಇದ್ರು ಅದು ಲಂಚ. ತೋರಿಸಿ. ನೀವು ಊಟಕ್ಕೆ ಹೋಗಿತ್ತು, ಹೊರಗಡೆ ಹೋಗಿತ್ತು, ಎಲ್ಲದೂ ನೀವು ಮೂಮೆಂಟ್ ಲಿಸ್ಟ್ ನಲ್ಲಿ ಚಲನವಲನ ವಹಿನಲ್ಲಿ ಬರೀಬೇಕು. ಎಲ್ಲಿ ಬರ್ದಿದ್ದೀರಾ, ಯಾವ ಮೂಮೆಂಟ್ ಲಿಸ್ಟ್ ಮೇಂಟೈನ್ ಮಾಡ್ತಿದ್ದೀರಾ ನೀವು? ಸಾರ್ವಜನಿಕರು ಬಂದ್ರೆ ಕುತ್ಕೊಳ್ಳೋದಕ್ಕೆ ಒಂದು ಕುರ್ಚಿ ಗತಿ ಇಲ್ಲ ಇಲ್ಲಿ. ಸುಮ್ಮನೆ ಪ್ರಶ್ನೆ ಮಾಡೋದಲ್ಲ, ನಾವು ಸುಮ್ಮನೆ ಬರಲ್ಲ ಇಲ್ಲಿ. ಬನ್ನಿ ವಿಡಿಯೋ ಮಾಡೋದು TV9 ಸುವರ್ಣ ನ್ಯೂಸ್ ಬಂದ್ರೆ ಮುಖ ಕೊಡ್ತಾರೆ, ಪೋಸ್ ಕೊಡ್ತಾರೆ. KRS ಪಾರ್ಟಿ ಬಂದ್ಬಿಟ್ರೆ ಭಯ ಬಂದ್ಬಿಡ್ತದೆ. ನೋಡಿ ನಿಮ್ಗೆ ಬರ್ತೀನಿ ನೋಡಿ ಸ್ನೇಹಿತರೆ, ಇವತ್ತಿದು ಮಾಗಡಿ ತಾಲೂಕು ಕಚೇರಿ ಆಹಾರ ಶಾಖೆ ಅಂತ ಇದು. ಅಕ್ಕಿ ತಗೋತಾ ಇದಾರೋ ಇಲ್ವೋ, ನಾವ್ ಆಲೆ ಒಂದು ಕೊಟ್ಟು ದೂರ್ ಕೊಟ್ಟು ಆಲೆ ಒಂದು 2 ತಿಂಗಳ ಮೇಲೆ ಆಯ್ತು. ಇದುವರೆಗೂ ಯಾವುದೇ ತರಹ ನಮಗೆ ನ್ಯಾಯ ದೊರಕಿಸ್ಕೊಟ್ಟಿಲ್ಲ ಇವರು. ಮೀಟಿಂಗು ಯಾರಿಗೋಸ್ಕರ ಮೀಟಿಂಗ್ ಮಾಡ್ತಾ ಇದಾರೋ ದೇವರೊಬ್ರು ಗೊತ್ತು. ನೋಡಿ ಎಷ್ಟು ಟೈಮು, 11 ಕಾಲ ಆಗಿದೆ. ಈ ಆಹಾರ ಇಲಾಖೆಯಲ್ಲಿ, ಆಹಾರ ಶಾಖೆಯಲ್ಲಿ ಮಾಡಿ ಕಚೇರಿನಲ್ಲಿ, ತಾಲೂಕು ಕಚೇರಿನಲ್ಲಿ ಒಬ್ರು ಸಹ ಇಲ್ಲ. ಎಲ್ಲೋದ್ರು ಮತ್ತೆ ಸಾರ್ವಜನಿಕರು ಒಂದು ಏನೋ ಸಮಸ್ಯೆ ಆಯ್ತು ಯಾರನ್ನ ಭೇಟಿ ಮಾಡೋದು? ನೋಡಿ, ಇವ್ರು ಬೆಂಗಳೂರಿಂದ
ಬಂದಿದ್ದಾರೆ ಬೆಳಗ್ಗೆ ಅವ್ರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಬಿಟ್ಟು ಇವ್ರು ಮೀಟಿಂಗ್ ಅಂತ ಹೇಳೋದು. ಮೀಟಿಂಗ್ ಅಂತ ನಾವ್ ಹೆಂಗ್ ನಂಬೋದು? ಇವ್ರ ಮನೆಯಲ್ಲಿ ಮಜಾ ಮಾಡಕ್ ಹೋಗಿದ್ರೆ ಅಂತ ನಾನು ಹೇಳ್ತೀನಿ. ಈ ಮೀಟಿಂಗ್ ಅಂತ ಹೆಂಗ್ ನಂಬಲಿ ನಾವಿಲ್ಲಿ? ಒಬ್ರು ಇಲ್ಲ, ಒಂದು ಯಾರನ್ನೊಬ್ರು ಸಾರ್ವಜನಿಕರು ಬಂದಾಗ ಹೇಳೋದಕ್ಕಾನ ಒಬ್ರು ಬೇಡವಾ ಇಲ್ಲಿ? ನೀವು ನಿಮ್ನ ನಿಲ್ಕೊಂಡ್ ಹೋಗಿದಾರಾ? ಯಾರು ಮಂಜು ಅಂತ ಹೇಳಿದಾರೆ, ಬಂದವ್ರನ್ನ ಕಳ್ಸಿ ಅಂತ ಹೇಳಿದಾರೆ, ಕೆಲಸ ಮಾಡ್ಕೊಂಡಿಲ್ಲ ಒಟ್ಟಲ್ಲಿ ಬಂದವ್ರನ್ನ. ಆಯ್ತು, ಫುಟ್ಟಿಸ್ಬಿಟ್ರಲ್ಲಿ ಈಗ ಮೀಟಿಂಗ್ ಹೋದ್ರು ಮಿಕ್ತವ್ರು ಫುಟ್ಟಿಸ್ಬಿಟ್ರಿ ಹೇಳ್ರಿ, ಅಲ್ಲಿ ವಿಡಿಯೋ ಮಾಡ್ತಾರೆ. ಅವರೆಲ್ಲ ತೊಳ್ಕೊತಾ ಇದಾರೆ. ಯಾವ ರೀತಿಯಲ್ಲಿ ಸರ್ಕಾರಿ ಮಾಗಡಿ ತಾಲೂಕು ಆಫೀಸಲ್ಲಿ ಯಾವ ರೀತಿಯಲ್ಲಿ ನಡೀತಾ ಇದೆ ಅನ್ನೋದು ನೋಡಿ. ದುಡ್ಡು ಕೊಟ್ರೆ ಇಲ್ಲಿ ವ್ಯವಹಾರ, ದುಡ್ಡು ಕೊಡ್ಲ ಇಲ್ಲಿ ಕೆಲಸನೇ ಆಗಲ್ಲ. ಏನ್ ಸಮಸ್ಯೆ ಹೇಳಿ? ಅಲ್ಲ, ಬೆಂಗಳೂರಿಂದ ಬಂದಿದ್ದೀನಿ ಸರ್ ನಾನು. ಕಾರ್ಡ್ ಚೇಂಜ್ ಮಾಡಿಸ್ಕೊಳಕ್ಕೆ ಅಂತ ಹೇಳಿ ಬಿಟ್ಟು ಬರ್ತಾ ಇರಲಿಲ್ಲ ಸರ್. ಅದಕ್ಕೋಸ್ಕರ ಬೆಂಗಳೂರಿಂದ ಬಂದು ಇವಾಗ ಯಾರು ಇಲ್ಲ ಸರ್. ಇವಾಗ ತಿರ್ಗಾ ನೀವು ಮತ್ತೆ ಬೆಂಗಳೂರಿಗೆ ಹೋಗೇ ಬರ್ಬೇಕು. ತಿರ್ಗಾ ನಾಳೆ ಬರ್ಬೇಕು ಅಂದ್ರೆ ನಾಳೆ ಬನ್ನಿ ಅಂತ ಹೇಳಿದ್ರು ಇವರು. ಅದಕ್ಕೆ ನಾನು ಆಗಲ್ಲ, ಇವಾಗ ಮಾಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದೆ. ಮಾಡಿ ಅಮ್ಮ, ಇಲ್ಲಿ ಫೋನ್ ನಂಬರ್ ಇದೆ ಅವ್ರಿಗೆ ಮಾಡಿ. ಮಂಜುನಾಥ್ ಅಂತ ಅವರು ಶಿಸ್ತದಾರರು, ಇಲ್ಲಿಗೆ ಆಹಾರ ಶಾಖೆಗೆ ಹಾಕಿದ್ದಾರೆ ಹೆಚ್ಚುವರಿಯಾಗಿ. ಇವ್ರಿಗೆ ಫೋನ್ ಮಾಡ್ಬಿಟ್ಟು ನಾವು ಬೆಂಗಳೂರಿಂದ ಬಂದಿದ್ದೀವಿ, ಎಷ್ಟು ಗಂಟೆಗೆ ಬರ್ತೀರಾ, ನಿಮ್ಗೆ ಯಾರನ್ನ ಕಳ್ಸಿಕೊಡ್ತೀರಾ ಹೆಂಗೆ ಅಂತ ಕೇಳಿ. ಲೌಡ್ ಸ್ಪೀಕರ್ ಕೊಟ್ಟು ಮಾತಾಡಿ. ಮಾತಾಡಿ, ಈ ಕಡೆ ತೋರಿಸ್ರಿ. ಇವರು ಏನೋ ಆಹಾರ ಸಿಗಸ್ತಾರದು ಚೇಂಬರ್ ಇದು ಏನಾದ್ರು ಹೇಳಿಲ್ಲ ಇಲ್ಲಿ. ಸುಮಾರು 2 ತಿಂಗಳು ಅರ್ಜಿ ಕೊಟ್ಟಿದ್ದೀನಿ. 2ನೇ ತಿಂಗಳು ಕೊಟ್ಟಿರೋ ಅರ್ಜಿಗೆ ಈವರೆಗೂ ಏನೋ ಕ್ರಮ ತಗೊಂಡಿಲ್ಲ. ಆಯ್ತು, ಈಗ ಇಲ್ಲಿ ಅವ್ರು ಇದ್ದಕ್ಕೆ ಇಲ್ಲ. ಒಬ್ಬ ಸಿಬ್ಬಂದಿ ಆಹಾರ ಶಾಖೆಯಲ್ಲಿ ಬೆಂಗಳೂರಿಂದ ಬಂದಿದ್ರೆ ಅಂತ ಹೇಳ್ತಾ ಇದಾರೆ. ಮತ್ತೆ ಕೆಲಸ ಮಾಡೋರು ಯಾರು ಇಲ್ಲ ನಡೀರಿ ಏನ್ ಹೇಳ್ತಾರೆ ಮಾಡಿ. ಫೋನ್ ಎತ್ತಲ್ಲ ಬೇಕಲ್ಲ, ವಿಡಿಯೋ ಮಾಡಿ ಕಾಲಿಂಗ್ ಕೊಡಿ ನೋಡೋಣ. ರಿಸೀವ್ ಮಾಡ್ತಾರ ಸಾರ್ವಜನಿಕರ ಫೋನ್ಗಳ ಇಲ್ವೋ ಅದು ಲೌಡ್ ಸ್ಪೀಕರ್ ಕೊಡಿ. ಸಂಬಂಧಿಕರು ಅನಾರೋಗ್ಯದಿಂದಲೂ ಅಥವಾ ಬಂಧಿತರಾಗಿದ್ದಾರೆ ಎಂಬುದರ ಕುರಿತು ಪರಿಗಣಿಸಿದರೆ ತಕ್ಷಣವೇ ಪ್ರತಿಕ್ರಿಯೆ ನೀಡಬೇಕು. ಈ ಕರೆಗಳು ಸೈಬರ್ ಅಪರಾಧಿಗಳಿಂದ ಅಲ್ಲವೂ ಇಂತಹ ಘಟನೆಗಳನ್ನು ತಕ್ಷಣವೇ ರಾಷ್ಟ್ರೀಯ ಸೈಬರ್ ಸಹಾಯವಾಣಿ 1930ಗೆ ಕರೆ ಮಾಡಿ ವ್ಯವಹಾರಗಳ ನೋಡಿ, ಆ ನಂಬರ್ ಸರಿ ಇಲ್ಲ. ಆ ನಂಬರ್ ಬರ್ದಿದ್ದೀರಾ ನೀವು? ಇಲ್ಲ, ನಂಬರ್ ಸರಿ ಇಲ್ಲ ಅಂದ್ರೆ ಹಿಂಗ ಕರೆನ್ಸಿನೇ ಇಲ್ವಂತೆ. ಅಯೋಗ್ಯ ಅಧಿಕಾರಿಗಳು ನಮ್ಮ ಮಾಗಡಿ ತಾಲೂಕ್ ಆಫೀಸಲ್ಲಿ ಇರೋದು. ಹೊಟ್ಟೆಪಾಡಿಗೆ ಅಂತ ಬಂದ್ರೆ ಇವಾಗ ಈ ತರ ನಾಳೆ ಒಂದ್ ಫೋನ್ ಕರೆಕ್ಟ್ ಆಗಿಲ್ಲ, ಒಂದ್ ಫೋನ್ ಮಾಡಿ ಕಣ ಇದಿಲ್ಲ ಅವ್ರಿಗೆ. ನೋಡಿ, ಈ ನಂಬರ್ ಬರ್ದಿದ್ದಾರೆ. ಈ ನಂಬರ್ ಮಾಡಿದ್ರೆ ಕರೆನ್ಸಿನೇ ಹಾಕಿಲ್ವಂತೆ. ಅವ್ರ ಹತ್ರ ಕರೆನ್ಸಿ ಹಾಕಿಸ್ಕೊಳ್ಳಕ್ಕೂ ದುಡ್ಡು ಇಲ್ವಂತೆ. ನೋಡಿ ಅಣ್ಣ, ನೋಡಿ, ಬೆಂಗಳೂರಿಂದ ಬಂದವರು ಹೇಳ್ಕೊಳ್ತಾ ಇದ್ದಾರೆ. ಈಗ ನೆನ್ನೆ ಬಂದೆ, ನೆನ್ನೆ ಹೋದೆ ವಾಪಸ್ ಅಣ್ಣ. ಮಾಡಿಲ್ಲ ಇದಾರೆ, ಮಾಡಿಲ್ಲ ಇದಾರೆ ಅಲ್ವಾ? ಮಾಡಿಲ್ಲ ಅವ್ರ ಮನೆಯಲ್ಲಿ ಕೇಳಿ ಅಣ್ಣ. ಈಗ ಎಷ್ಟು ಜನಕ್ಕೆ ತೊಂದ್ರೆ ಅಲ್ವಾ? ಬಂದರೆಲ್ಲ ಹೋಗ್ಲಿ, ನಾಳೆ ಹುಡುಕೊಂಡ್ ಬರ್ಲಿ. ಆ ಜನಗಳ ಪ್ರಾಬ್ಲಮ್ ಅವ್ರಿಗೆ ಅರ್ಥ ಆಗಲ್ಲ. ಜನಗಳ ಪ್ರಾಬ್ಲಮ್ ಯಾರು ಇಲ್ಲ. ನೋಡಿ, ಅವ್ರ ನಂಬರ್ ಬರ್ದವ್ರೆ. ಆ ನಂಬರ್ ಅಲ್ಲಿ ಕರೆನ್ಸಿನೇ ಇಲ್ಲ. ಯಾರು ಮಂಜುನಾಥ್ ತಾನೇ ಇರೋದು? ಈಗ ಮೀಟಿಂಗ್ ಪೋಸ್ಟ್ ಬಂದಾಯ್ತು. ಈಗ ತಾನೇ ಮಾತಾಡಿದೆ ನಾನು ಟ್ರೆಜರಿ ಮೇಡಮ್ ಹತ್ರ, ಟ್ರೆಜರಿ ಡೈರೆಕ್ಟರ್ ಹತ್ರ. ಫೋನ್ ಹೋಗ್ತಾ ಇಲ್ವಲ್ಲ? ಇರಿ ನಂಬರ್ ಹೇಳಿ. ಅಲ್ಲಿ ಬರ್ದಿದ್ದಾರೆ ನೋಡಿ, 9591. ಮಾಡಿ 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 ಇನ್ನೊಂದ್ಸಲ ನೀವು ಮಾಡಿ. ಹೇಳ್ತೀನಿ ನೋಡಿರಿ ಸರ್. 9591 94 66 24. ಅವ್ರ ಎತ್ತಲ್ಲ ಬನ್ನಿ, ಮೀಟಿಂಗ್ ಇದ್ದಾರೆ. ಎಲ್ಲ ಮೀಟಿಂಗ್ ಇಲ್ವಂತೆ. ಆಮೇಲೆ ಆ ಫೋನೇ ಹೋಯ್ತಲ್ಲ, ಕರೆನ್ಸಿ ಇಲ್ಲ. ಫೋನೇ ಹೋಗ್ತಾ ಇಲ್ವಾ? ಕರೆನ್ಸಿನೇ ಇಲ್ಲ ಅವ್ರದ್ದು. ಅವ್ಯವಹಾರ ಈ ತರ ಬನ್ನಿ. ಆಹಾರ ಶಾಖೆಯಲ್ಲಿ ಇದು ಯಾವ್ದಿದು? RRT ನೋಡಿ ಸ್ನೇಹಿತರೆ, ಇದು RRT. ಯಾವ್ದೆಲ್ಲ ನ್ಯಾಯಾಲಯದಲ್ಲಿ ಏನೋ ಪ್ರಕರಣಗಳ ಯಾವನ ಇದ್ರೆ ತಿದ್ದುಪಡಿ ಅವು ಇದ್ರೆ ಇದು ಸ್ವಲ್ಪ ಶಾಖೆ ಇದು. ಈ ಶಾಖೆನಲ್ಲಿ ನೋಡಿ, ಈ ಟೈಮ್ ಎಷ್ಟಪ್ಪ ಈಗ? 11:30 ಆಗೈತೆ. ಒಬ್ರಿಲ್ಲ. ಸಾರ್ವಜನಿಕರು ನಾಯಿನಿಂದ ನಿಂತವ್ರೆ. ರೆಕಾರ್ಡ್ ಮಾಡಿ ಸರ್. ಒಬ್ರು ಇಲ್ಲ. ತೋರಿಸಿ, ಟೈಮ್ ತೋರಿಸಿ ನೋಡಿ, 11:22 ಕಾಯ್ತಾ ಇದ್ದಾರಾ? ಇಲ್ಲಿ ಮೇಲಧಿಕಾರಿ ತಹಶೀಲ್ದಾರ್ ಏನ್ ಮಾಡ್ತಾ ಇದಾರೆ? ಏನ್ ಮಾಡ್ತಾ ಇದಾರೆ? ಏಕೆ ಇಷ್ಟು ನಿರ್ಲಕ್ಷ್ಯ? ಸರ್ಕಾರಿ ನಮ್ಮ ತೆರಿಗೆ ದುಡ್ಡಲ್ಲಿ ಸಂಬಳ ತಗೊಂಡು ನಮ್ಗೆ ಸೇವೆ ಒದಗಿಸ್ಕೊಳ್ಳಿ ಅಂತ ಇವ್ರು ನೇಮಕ ಮಾಡಿರೋದು. ಇವರು ಮಜಾ ಮಾಡಕ್ಕಲ್ಲ.
11:15 ಆದ್ರೂ ಇನ್ನು ಇದುವರೆಗೂ ಸರ್ಕಾರಿ ಕಚೇರಿಗೆ ಬಂದಿಲ್ಲ ಅಂದ್ರೆ ಏನಿದು? ಹೇಳ್ತಾರೆ ನಾವು ಕೋರ್ಟ್ ಹೋಗಿದೆ ಅಂತ. ಈಗ ಯಾರೋ ಒಬ್ರು ಇಲ್ಲಿ ಕೇಸ್ ಹಾಕೋರು ಕೋರ್ಟ್ ಹೋಗಿದ್ದಾರೆ ಅಂತ. ಕೋರ್ಟ್ ಹೋಗೋದಕ್ಕೆ ನಾವು ಹೆಂಗ್ ನಂಬೋದು? ಈಗ ಕೋರ್ಟ್ಗೆ ಹೋಗಿದ್ದಾರೆ ಅಂತ ನಾವು ಕೋರ್ಟ್ ಹೋಗಿ ನೋಡ್ಕೊಂಬರ್ಕಾಗತ್ತಾ? ಇಲ್ಲಿ ಚಲನವಲನ ಹಾಕೋ ಸೈನ್ ಮಾಡ್ಬಿಟ್ಟು ನಾನು ಇವತ್ತು 10 ಗಂಟೆಗೆ 10:15 ನಾನು ಕಚೇರಿಗೆ ಬಂದಿದ್ದೆ, ಈಗ ನಾನು ಸರ್ಕಾರ ಕೆಲಸ ನಿಮಿತ್ತ ಕೋರ್ಟ್ಗೆ ಹೋಗ್ತಾ ಇದ್ದೀನಿ, ಮಾಗಡಿ ಕೋರ್ಟ್ಗೆ ಹೋಗ್ತಾ ಇದ್ದೀನಿ ಇಂಥ ಸಮಯಕ್ಕೆ ಅಂತ ಹೇಳಿ ಬರ್ದು ಚಲನವಲನ ಸಹಿನಲ್ಲಿ ಬರ್ಬಿಟ್ಟು ಹೋಗ್ತೀನಿ. ಯಾರು ಇಲ್ಲಿ ಚಲನವಲನ ಸಹಿನ ಮೇಂಟೈನ್ ಮಾಡ್ತಾವ್ರೆ? ಅಟೆಂಡೆನ್ಸ್ ಯಾರು ಮೇಂಟೈನ್ ಮಾಡ್ತಾವ್ರೆ? ಅಲ್ಲಿ ಆರ್ಟಿನಲ್ಲಿ ಮೇಂಟೈನ್ ಮಾಡ್ತಾ ಇರ್ಬೋದು ಅವರು. ಆರ್ಟಿನ ಹೇಳೋದು ಭೂಮಿ ಸೆಕ್ಷನ್ ಅಲ್ಲ, ಅಲ್ಲಿರ್ಬೋದು ಅನ್ಸುತ್ತೆ. ನೋಡಂಬರ್ರಿ ಅಲ್ಲೋನು ಅವರು ವಿಎಗಳು ಇವ್ರು ಇಲ್ಲಿ ಕಾಸಿನ ಕೆಲಸ ಮಾಡೋರು, ಇವರು ಕೋರ್ಟು ಅದು ಇದು ಒಬ್ರು ಇಲ್ಲ ನೋಡಿ, ಒಬ್ರು ಇಲ್ಲ. ಕೇಸ್ ಹೊರ್ಕರು ಸರ್ ನಮಸ್ಕಾರ. ಎಲ್ಲಿ ಇರೋದು ಏನ್ ಕತೆ? ಈಗೆಲ್ಲ ಇಲ್ಲಿ ಕೆಲಸ ಮಾಡ್ತಾರಲ್ವಾ, ಇದೆಲ್ಲ ಚಲನವಲನ ಮತ್ತೆ ಅಟೆಂಡೆನ್ಸ್ ಬಂದಿರೋದು ಹೋಗಿರೋದು ಆಗೋಗಳೆಲ್ಲ ಎಲ್ಲಿ ಎಂಟ್ರಿ ಮಾಡೋದು? ಇಲ್ಲಿ ಏನದು ಅದು ಆರ್ಟಿನ ಬನ್ನಿ ಇಲ್ಲೇ ಇದೆ ಬನ್ನಿ ಸರ್. ಇಲ್ಲಿ ಆಡಳಿತ ಶಾಖೆ ಇದೆಯಲ್ಲ ಪಕ್ಕದಲ್ಲಿ, ಅದಕ್ಕೆ ಅಲ್ಲೇ ಎಲ್ಲ ಅಟೆಂಡೆನ್ಸ್ ಎಲ್ಲ ಮೇಂಟೈನ್ ಮಾಡ್ತಾ ಇರ್ತಾರೆ. ಸುಮ್ನೆ ಇವತ್ತು ರಜಾ ಅಂತ ಬೋರ್ಡ್ ಹಾಕ್ಬಿಟ್ರೆ ಅಲ್ಲಿ ಎಲ್ಲರೂ ಪಾಪ ಬಂದವರು ಸಾರ್ವಜನಿಕರು ಮನೆಗೆ ಹೋಗ್ತಾರೆ. ಸಾಯ್ಬೇಕು, ಇಲ್ಲಿ ಕಾಯ್ಬೇಕು. ಜನಗಳ ಕೆಲಸ ಮಾಡೋಕ್ಕೋಸ್ಕರ ನಿಮಗೆ ಸಂಬಳ ಕೊಡೋದು. ಹಾಂ ಹಾಂ ನೋಡಿ ಕೋರ್ಟಿಂದ ಈಗ ಗೊತ್ತಾಗ ಈಗ ಕೋರ್ಟ್ ಹೋಗಿದ್ದಂದ್ರೆ ಮೇಡಮ್ ಇಲ್ಲಿ ಎಲ್ಲ ಇವರು ಕೆಲಸ ಮಾಡೋದು ಯಾರು? ಅವರು ಇದು ಸ್ಟಾಫಾ? ಏನಾಗಿದ್ರು ಅವರು? ನೀವು ಆಪರೇಟರ್ ಔಟ್ಸೋರ್ಸ್ ಅಥವಾ ನೀವು ಅಪಾಯಿಂಟ್? ಏನಾಗ ನೀವು ಬಿ ಎನಾ? ಅವರು ಬಿ ಎನಾ? ಭೂಮಿಗೆ ಅಂತಾನೆ ಅಪಾಯಿಂಟ್ ಮಾಡ್ಕೊಂಡು ಅಲ್ಲಿ ನಿಮ್ಮನ್ನ ನೇಮಕ ಮಾಡಿದ್ರು. ಅವರು ಬಿ ಎನಾ? ಯಾವ ಸರಿ ಸರ್ ಆಯ್ತು. 3 ಜನ ಇದ್ದೀರಾ? ಇನ್ನೊಬ್ರು ಪಡ್ಸಲೆ ಅವ್ರು ಯಾರೋ ದಿವ್ಯಾ. ದಿವ್ಯಾ. ಅಲ್ಲಿರುತ್ತೆ ಅಲ್ಲ, ಈ 2-3 ಶಾಖೆ ಅವೆಲ್ಲ ಅಲ್ಲಿರುತ್ತೆ. ಒಬ್ಬರಿಲ್ಲ. ಹೇಳಿ ಸಾರ್ವಜನಿಕರು ಬಾಯಿ ಮುಚ್ಚಿ ಕೋರ್ಟಿಂದ ಬಂದಿರೋ ಕೇಳಿ ಎಲ್ಲೋ ಇಷ್ಟೊತ್ತಿಗೆ ಕೋರ್ಟ್ ಚಲನವಲನ ಬುಕ್ ಅಲ್ಲಿದ್ದಾರೆ ಬನ್ನಿ ಅಲ್ಲಿ. ಸರ್ ಅದು ಬೋರ್ಡು ಎಲ್ಲ ಆಗಿದೆ. ಕೆಲಸ ಮಾಡೋದು ಅವ್ರದ್ದು ರಮೇಶ್ ಸರ್, ರಮೇಶ್ ಸರ್ ಇದೆಲ್ಲ ಅರ್ಜಿ 11:15 ನೀವು ಕೆಲಸ ಮಾಡಿದ್ರೆ ನಾಳೆ ಇನ್ನೊಬ್ರು ಎಕ್ಸ್ಟ್ರಾ ಆದ್ರೆ ವಿಡಿಯೋ ಮಾಡಿ. ಆಗ್ತಾ ಇದೆ. ಇನ್ನೊಬ್ರು ಏನಾದ್ರು ಎಕ್ಸ್ಟ್ರಾ ಇದೆ ಯಾರು ಕುಂತಿದ್ರೆ ಆಮೇಲೆ ಮಾತಾಡೋಣ. ನೀವೇ ಹೇಳ್ತಾ ಇದ್ದೀನಿ ಇದರಲ್ಲಿ ತಿರ್ಗಾ ಮತ್ತೆ ನೀವು ಇಬ್ಬರು ಬಿಟ್ಟರೆ ಯಾರು ನೇಮಕ ಮಾಡಿಲ್ಲ. ಬೇರೆ ಏನಾದ್ರು ನಾವು ಕುಂತ್ಕೊಂಡ್ರೆ ಆಮೇಲೆ ಈಗಲೇ ಹೇಳ್ತೀವಿ. ಯಾರು ಇರ್ಬಾರ್ದು, ನೀವು ಯಾರು ಸರ್ಕಾರದಿಂದ ಯಾರು ನೇಮಕ ಮಾಡಿದ್ರು ಅವ್ರು ಮಾತ್ರ ಕೆಲಸ ಮಾಡಬೇಕು. ಬೇರೆ ಯಾರು ಹೊರಗಡೆಯಿಂದ ಬಂದು ಕೆಲಸ ಮಾಡಿದ್ರೆ ಅಷ್ಟೇ. 855.
ನೀವು ಹೆಂಗ್ ಐಡಿ ಕಾರ್ಡ್ ಹಾಕೊಂಡು ಶಿಸ್ತಾಗಿ ಹಾಕೊಂಡಿದ್ರೆ ಆಮೇಲೆ ಕೆಲಸ ಮುಗಿಯೋವರೆಗೂ ಹಿಂಗೆ ಹಾಕೋಬೇಕು. ನಾವು ಬಂದಾಗ ಹಾಕೊಳ್ಳೋದು, ಬರದೇದಾಗ ಹಾಕೊಳ್ಳೋದಲ್ಲ. ದೊರೆಸ್ವಾಮಿ $10.50 ಹೋಗಾರೆ. 10.50 ಹೋಗಾರೆ. ಬಂದಿರೋದು ಈಗಲಾ? ನೀವು ಮಾಡಿದಾರಪ್ಪ ಇವ್ರದ್ದೇನಿಲ್ಲ. ಅವ್ರು ಮಂಜುನಾಥ್ ಇಬ್ಬರು ಸಿಬ್ಬಂದಿ ಮೂವ್ಮೆಂಟ್ ರಿಜಿಸ್ಟ್ರೇಷನ್ ಇದೆ. ಇಲ್ಲ ಬರ್ದವ್ರು ಬಿಡಿ. ಬರ್ದಿದ್ದೀರಾ? ಆ ಥರ ಎಲ್ಲರೂ ಇನ್ಮೇಲೆ ನೋಡಿ ಮೂಮೆಂಟ್ ರಿಜಿಸ್ಟರ್ ನೀವೆಲ್ಲೇ ಈಚೆ ಹೋಗ್ಬೇಕಾದ್ರೂ ಬರ್ಬೋಗ್ಬೇಕು. ಅವ್ರಿಗೆ ಹೇಳಿದ್ದೀನಿ ಅಲ್ಲಿ ಬಂದಿವಿ ಅಲ್ಲೇ ಈಚೆ ಕಡೆ ಕರ್ಕೊಂಡ್ ಬನ್ನಿ. ಇವಾಗ ಬರ್ತಾರೋ ಇಲ್ವೇ ಎರಡನೇ ಮಾತು. ಎಲ್ಲ ಇಸ್ಕೊಂಬನ್ನಿ ಇದನ್ನ. ಅದು ಅಲ್ಲೋ ವಿ ಹತ್ರ ನೋಟಿಸ್ ಇಸ್ಕೊಂಬನ್ನಿ. ಹೆಂಗ್ ಬೇಕು ನೋಟಿಸ್ ಇಶ್ಯೂ ಮಾಡೋದಕ್ಕೆ, ಹೆಂಗ್ ಬೇಕು ಇದು ಮಾಡೋದಕ್ಕೆ ಜಾಗನ ಸಾರ್ವಜನಿಕರಿಗಾಗಿ ಉಪಯೋಗಿಸೋದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಇಲ್ಲ ಸರ್, ಅವರು ಬೇರೆ ಕಳ್ಸ್ತಾರೆ, ಬೇರೆ ಬರ್ತಾರೆ, ಬೇರೆ ಇನ್ಚಾರ್ಜು ಇನ್ನು ಹಾಕಿ ಒಬ್ರು ಹಾಕವ್ರೆ ಬರ್ಬೇಕು. ಅದು ಯಾಕೆ ಬರುತ್ತೆ ಸರ್ ಇಲ್ಲಿ? ಮುಜರಾಯಿ ಇಲ್ಲೇನೆ, ಮುಜರಾಯಿ ಅಲ್ಲ, ಮುಜರಾಯಿ ಇಲ್ಲೇ ಬರ್ತದೆ. ಹಂಗದಣ್ಣ ತಹಸೀಲ್ದಾರ್ ರೂಮ್ ತೋರಿಸಿ. ತಹಸೀಲ್ದಾರ್ ರೂಮ್ ಇಲ್ಲ, ಬನ್ನಿ ಕಂಪ್ಯೂಟರ್ ರೂಮ್ ತೋರಿಸಿ. ಹೇಳಿ ಎಷ್ಟು ಗಂಟೆ ಆಗಿದೆ. ಇವತ್ತು ನಮ್ಮ ದಂಡಾಧಿಕಾರಿಗಳ ಕಚೇರಿ ಖಾಲಿ ಐತೆ ನೋಡಿ. ಸಮಯ ತೋರಿಸಿರಿ. ಸಮಯ ತಾಲೂಕು ಆಫೀಸಲ್ಲಿರುವಂತ ಗಡಿಯಾರನೇ ಇದು. ಇದು ತಾಲೂಕು ದಂಡಾಧಿಕಾರಿಗಳ ಆಫೀಸ್, ಇದು ಕಚೇರಿ, ಇದು ಅವರು ಇರುವಂತ ರೂಮ್. ಇದು ಟೈಮು 11:30 ಆಗಿದೆ. ಇದುವರೆಗೂ ಬಂದಿಲ್ಲ, ಸಾರ್ವಜನಿಕರು ಸಿಕ್ಕಿಲ್ಲ. ಮೀಟಿಂಗು ಅಂತ ಅಂತಾರೆ. ಯಾವ ಮೀಟಿಂಗು, ಎಲ್ಲಿ ಮೀಟಿಂಗು? ಇಡೀ ಕರ್ನಾಟಕದಲ್ಲಿ ಯಾವುದೇ ಕಚೇರಿಗೆ ಹೋದ್ರು ಬರೀ ಮೀಟಿಂಗ್ ಅಂತ ಹೇಳ್ತಾರೆ. ಹೊರಗಡೆ ಎಲ್ಲ ಹೋಗಿರ್ತಾರೆ. ಅಂದ್ರೆ ಜನಗಳಿಗೆ ದಾರಿ ತಪ್ಪಿಸೋದಕ್ಕೋಸ್ಕರ ಮೀಟಿಂಗ್ ಅಂತಾರೆ. ನಾವು ಮೀಟಿಂಗ್ ಎಲ್ಲೋ ಹೋಗಿದ್ರೆ ಹುಡುಕೊಂಡು ಹೋಗಕ್ಕಾಗತ್ತಾ? ಇಲ್ಲಿ ಅಟೆಂಡೆನ್ಸ್ ಅಲ್ಲಿ ಇದು ಸಿಗ್ನೇಚರ್ ಇರೋದಿಲ್ಲ. ಮೂವ್ಮೆಂಟ್ ರಿಜಿಸ್ಟರ್ ಅಲ್ಲಿ ಕೆಲವರು ಬರ್ದಿರ್ತಾರೆ, ಕೆಲವರು ಬರ್ದಿರಲ್ಲ. ಅವ್ರು ಎಷ್ಟು ಗಂಟೆಗೆ ಬರ್ತಾರೆ ಯಾರು ಅಂತ ಹೇಳಕ್ ಆಗ್ತಾರೆ. ಕೇಳಿದ್ರೆ ಮೀಟಿಂಗ್ ಹೋಗಿದ್ದಾರೆ ಅಂತ ಹೇಳಿ ಒಂದು ಸಬೂಬು ಹೇಳ್ತಾ ಇದ್ದಾರೆ. ಇವತ್ತು ಈ ಸಾರ್ವಜನಿಕರು ಏನಂದ್ರೆ ಮೀಟಿಂಗ್ ಅಂದಾಗ ಇನ್ ಬರೋದಿಲ್ಲ ಇವತ್ತು ಅಂದ್ಬಿಟ್ಟು ಸೀದಾ ಹೊರಟೋಗ್ತಾ ಇದ್ದಾರೆ. ಇವತ್ತು ಆಗ್ತಾ ಇದ್ದಾರೆ ಇದೇ ಪರಿಸ್ಥಿತಿ. ಪ್ರತಿಯೊಂದು ಸರ್ಕಾರಿ ಕಚೇರಿಯಲ್ಲಿ ಇದೆ. ಯಾವುದೇ ಒಂದು ಕಚೇರಿ ತಗೊಳ್ಳಿ, ಕಚೇರಿಯಲ್ಲಿ ಸಿದ್ಧ ಉತ್ತರ ರೆಡಿ ಇರುತ್ತೆ. ಕೋರ್ಟ್ಗೆ ಹೋಗಿದ್ದಾರೆ, ಮತ್ತೆ ಮೀಟಿಂಗ್ ಹೋಗಿದ್ದಾರೆ. ಅದೇನ್ ಮೀಟಿಂಗ್ ಹೋಗಿದ್ದಾರೆ, ಅದ್ ಏನ್ ಮೀಟಿಂಗ್ ಮಾಡ್ತಾರೆ ಏನಂತ ಗೊತ್ತಾಗ್ತಾ ಇಲ್ಲ. ಸಾರ್ವಜನಿಕರನ್ನ ಹೆಂಗೆ ಇವತ್ತು ಅವ್ರಿಗೆ ಕೆಲಸ ಮಾಡಿ ಕಳಿಸ್ಬೇಕು ಅಂತ ಮೀಟಿಂಗ್ ಮಾಡೋದು ಬಿಟ್ಬಿಟ್ಟು ಅವ್ರು ಹೆಂಗೆ ಟೈಮ್ ವೇಸ್ಟ್ ಮಾಡ್ಬೇಕು ಅನ್ನೋದನ್ನ ಮೀಟಿಂಗ್ ಮಾಡ್ತಾ ಇದ್ದಾರೆ ಇವತ್ತು. ಈಗ ಹೇಳ್ಬಿಟ್ಟು ಈಗ ಈಚೆ ಬಂದು ಹೇಳ್ಬಿಟ್ಟು ಮುಗಿಸಿ ಕೊಡೋದಕ್ಕೆ ಉಟ್ಕೋಣ. ತಹಸೀಲ್ದಾರ್ ಬರಲಿ, ಎಲ್ಲರೂ ಬರಲಿ. ಇವತ್ತೊಂದು ನಮ್ಮೂರು ಗ್ರಾಮದಲ್ಲಿ ಒಂದು ಸರ್ಕಾರಿ ಜಾಗ ಏನಿದೆ, ರೋಡು ಒತ್ತುವರಿ ಆಗಿರೋದನ್ನ ಸಾರ್ವಜನಿಕರಿಗೆ ಪಾಪ SC/ST ಒಂದು ಕಾಲೋನಿ ಇದೆ. ಆ ಕಾಲೋನಿಗೆ ಹೋಗೋದಕ್ಕೆ ಸುಮಾರು ಜನ ಅರ್ಜಿ ಕೊಟ್ಟಿದ್ರು. ತಿರ್ಗಾ ಮತ್ತೆ ಏನು ಅದನ್ನ ತೆರವುಗೊಳಿಸೋದಕ್ಕೆ 6ನೇ ತಾರೀಕು, ಇದೇ ತಿಂಗಳು 6ನೇ ತಾರೀಕು ಕೊಟ್ಟಿದ್ರು. ಯಾರು ಪ್ರಿಯಾಂಕಾ ನಾಯಕ್ ಬರ್ತಾರೆ, ಅವ್ರು ಬರ್ತಾರೆ, ಹಾಗಾಗಿ ಬರ್ಲಕ್ಕಾಗಲ್ಲ ಅಂತ ಮುಂದೂಡಿದ್ರು. ತಿರ್ಗಾ 16ನೇ ತಾರೀಕು ಹಾಕಿದ್ರು. 16ನೇ ತಾರೀಕು ನನ್ನ ಹೆಸರು ನೋಟಿಸ್ ಕೊಟ್ಟಿದ್ದಾರೆ. 11 ಗಂಟೆಗೆ RAVAಗಳು, ಗ್ರಾಮ ಸಹಾಯಕರು ಮತ್ತೆ DT ಅವರು ಎಲ್ಲಾನು ಬಂದಿದ್ದಾರೆ. ತಹಸೀಲ್ದಾರ್ ಆದೇಶ ಮಾಡಿದ್ದಾರೆ. ಈಗ ಏಕೆ ಯಾರೋ ಹೇಳಿದ್ರು, ಯಾರೋ ಫೋನ್ ಮಾಡಿದ್ರು, ಯಾರೋ ರಾಜಕಾರಣಿ ಫೋನ್ ಮಾಡಿದ್ರು. ಅವರು ಒತ್ತುವರಿ ಮಾಡ್ಕೊಂಡಿರೋ ಪ್ರಬಲವಾಗಿರೋದ್ರಿಂದ ಅವ್ರು ಯಾರ ಕಡೆನೋ ಫೋನ್ ಮಾಡಿಸಿದ್ರು ಅಂತ ಅಧಿಕಾರಿಗಳು ಇವತ್ತು ಬರ್ತಾ ಇಲ್ಲ. ಇವತ್ತು ಒತ್ತುವರಿದಾರರು, ಗ್ರಾಮಸ್ಥರು, ಪಾಪ ಕಾಲೋನಿಯಲ್ಲಿ SC/ST ಜನಾಂಗದವರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಇವತ್ತು ಅಲ್ಲಿ ಕಾಯ್ಕೊಂಡು ಕುಂತವ್ರೆ. ನಮಗೆ ನ್ಯಾಯ ಸಿಗುತ್ತೆ, ಸಂವಿಧಾನ ಅಡಿಯಲ್ಲಿ ನಮ್ಗೆ ಓಡಾಡೋದಕ್ಕೆ ದಾರಿ ಮಾಡ್ಕೊಡ್ತಾರೆ ಅಂತ ಹೇಳಿ ಇದೆಲ್ಲ ಕಾಯ್ಕೊಂಡು ಕುಂತವ್ರು. ಪಾಪ ಇವತ್ತು ಯಾರೋ ಹೇಳಿದ್ರು, ಯಾರೋ MLA ಹೇಳಿದ್ರು, ಯಾರೋ ಹೇಳಿದ್ರು ಅಂತ ಹೇಳಿ ಇವತ್ತು ಇವ್ರು ಯಾರೋ ಮಂಜುನಾಥನ ತಾಲೂಕ್ ಸರ್ವೇನು
ಮತ್ತೆ ಯಾರು BA ಮತ್ತೆ DTಗಳು ಯಾರು ಬರ್ತಾ ಇಲ್ಲ, ಯಾರು ಬಂದಿಲ್ಲ. ಸಮಯ ಕೊಡಿ ಅವ್ರ ಜಾಗನ ಮುಂದೆ ಇನ್ನೊಂದು ಲೆವೆಲ್ ಮಾತಾಡ್ತೀನಿ. ಈಗ ಇವತ್ತು ಮಾಗಡಿ ತಾಲೂಕು ಕಚೇರಿಯಲ್ಲಿ ಯಾವ ತರ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ, ಯಾವ ತರ ಸಾರ್ವಜನಿಕರಿಗೆ ಕೈ ಸಿಗ್ತಾ ಇದ್ದಾರೆ. ಒಬ್ರು ಸಹ BAಗಳೆಲ್ಲ ಕೆಲವೊಂದು ಜನಗಳು ಇಲ್ಲಿ ಲೋಕಲ್ ಇರುವಂತವರು ಒಬ್ಬ ದೂರದಿಂದ ಆ ಕಡೆಯಿಂದ ಇಲ್ಲಿ ನೇಮಕ ಆಗಿರೋರು ಮಾತ್ರ ಇದೆಲ್ಲ ರೂಮ್ ಮಾಡ್ಕೊಂಡಿದ್ದಾರೆ ಹೊರತು ಬೇರೆ ಯಾವ್ದ ಮೇಲ್ಮಟ್ಟದ ಅಧಿಕಾರಿಗಳು ಒಬ್ರು ಸಹ ಕೇಳಿಸ್ತಾಗಿಲ್ಲ. ಬೆಂಗಳೂರು, ರಾಮನಗರ ಅವ್ರ ಮನೆಯಿಂದ ಆರಾಮಾಗಿ 10:30, 11 ಗಂಟೆ, 12 ಗಂಟೆ, 1 ಗಂಟೆಗೆ ಬರ್ತಾರೆ. ಯಾರನ್ನ ಪ್ರಶ್ನೆ ಮಾಡಿದ್ರೆ ಮೀಟಿಂಗ್ ಹೋಗಿದೆ, ಅದಕ್ಕೋಗಿದೆ, ಇದಕ್ಕೋಗಿದೆ ಅಂತ ಹೇಳ್ತಾರೆ. ಒಬ್ರು ಸಹ ಸರ್ಕಾರ ಮಾಡಿರುವಂತ ಆದೇಶನ ಯಾರು ಸಹ ಪಾಲನೆ ಮಾಡ್ತಾ ಇಲ್ಲ. ಮತ್ತೆ ನಗದು ಹೋಗಿ ಸರ್ಕಾರಿ ಕಚೇರಿಗೆ ಬಂದ ತಕ್ಷಣ ನಗದು ಹೋಗಿನಲ್ಲಿ ನಾನು ಇವತ್ತು ಇಷ್ಟು ಅಮೌಂಟ್ ತಂದಿದ್ದೆ ಅಂತ ಹೇಳಿ ಅಲ್ಲಿ ಎಂಟ್ರಿ ಮಾಡಬೇಕು. ಹೋಗ್ಬೇಕಾದ್ರೂ ಅಷ್ಟೇ ಅಮೌಂಟ್ ಇರ್ಬೇಕು ಅವ್ರ ಜೊತೆಯಲ್ಲಿ. ಒಂದೇ ₹1 ಹೆಚ್ಚಾದ್ರೂ ಅದು ಲಂಚ ಅಂತ ಹೇಳಿ ಸಾಬೀತುಪಡಿಸಲು ಸರ್ಕಾರ ಆದೇಶ ಮಾಡ್ತದೆ. ಆಮೇಲೆ ಚಲನವಲನ ಎಲ್ಲ ಈ ಆಫೀಸ್, ಈ ಕಚೇರಿಗಳನ್ನ ಬಿಟ್ಟು ಎಕ್ಸಿಕ್ಯೂಟಿವ್ ಹುದ್ದೆಗಳನ್ನ ಬಿಟ್ಟು ಬೇರೆ ವರ್ಗದ ಅಧಿಕಾರಿಗಳು ಎಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಅಲ್ಲಿ ನಗದು ಹೋಗಿ ಅಂತೀನಿ, ಚಲನವಲನ ಮೂಮೆಂಟ್ ಲಿಸ್ಟ್ ನಲ್ಲಿ ಮೇಂಟೈನ್ ಮಾಡ್ಬಿಟ್ಟು ಹೋಗ್ಬೇಕು. ನಾನು ಇಂಥ ಸಮಯದಲ್ಲಿ ಕಚೇರಿಯನ್ನ ಬಿಟ್ಟು ಈ ಕೆಲಸಕ್ಕೆ ನಾನು ಹೋಗ್ತಾ ಇದ್ದೀನಿ, ಈ ಅಧಿಕಾರಿಗಳ ಆದೇಶದಿಂದ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಬರೆದ್ಬಿಟ್ಟು ಹೋಗ್ಬೇಕು. ಬರ್ಬೇಕಾದ್ರೂ ಬರ್ಬಿಟ್ಟು ಬರ್ಬೇಕು. ಒಬ್ರು ಸಹ ಪಾಲನೆ ಮಾಡ್ತಾ ಇಲ್ಲ. ಮತ್ತೆ ಇಲ್ಲಿ ಕಚೇರಿಗೆ 10:30 ಸರ್ಕಾರ ನಿಗದಿಪಡಿಸಿರೋದು ಕಚೇರಿಗೆ 10:30 ಕಚೇರಿಗೆ ಬರಬೇಕು, 5:30 ಕಚೇರಿಗೆ ಬರಬೇಕು. 9 ಗಂಟೆ ಆದ್ರೂ ನೈಟ್ 9 ಗಂಟೆ 11 ಗಂಟೆಗೆ ಕಚೇರಿ, 12 ಗಂಟೆ ಕಚೇರಿಗೆ ಬರೋದು, ನೈಟ್ 9:30 11 ಗಂಟೆ ಆದ್ರೂ ಇಲ್ಲಿ ಕಚೇರಿಯಲ್ಲಿ ಕೆಲಸ ಮಾಡೋದು. ಇದ್ಯಾವ ತರ ಇದು? ಸಾರ್ವಜನಿಕರು 10 ಗಂಟೆ 9 ಗಂಟೆ ನೈಟ್ ಬರ್ಬೇಕಾ, 8 ಗಂಟೆ ನೈಟ್ ಬರ್ಬೇಕಾ, ಬೆಳಗ್ಗೆ ಸರ್ಕಾರಿ ನಿಗದಿಪಡಿಸಿರುವಂತ ಸಮಯಕ್ಕೆ ಬರ್ಬೇಕಾ? ಇಲ್ಲಿ ಸಾರ್ವಜನಿಕರು ಬೆಲೆ ಇಲ್ಲ. ದಲ್ಲಾಳಿಗಳು, ಈ ಮಧ್ಯವರ್ತಿಗಳು, ಬಲಾಢ್ರು, ಮತ್ತೆ ಯಾರು ಪ್ರಬಲ ರಾಜಕಾರಣಿಗಳಿದ್ರೆ ಅವ್ರ ಹಿಂಬಾಲಕರು ಇಲ್ಲಿ ಬಂದು ಫೋನ್ ಮಾಡಿಸ್ಬಿಟ್ರೆ ಮುಗೀತು. ಈಗ ಅದೇ ಆಗಿರೋದು. ಈಗ ಏನಾಗಿದೆ ಅಂದ್ರೆ ನಮ್ಮ ಗ್ರಾಮದಲ್ಲಿ ಪಾಪ SC ಜನಾಂಗದವರು ಅಲ್ಲಿ 1-2 ಮನೆ ಕಟ್ಕೊಂಡಿದ್ದಾರೆ. ಅವ್ರಿಗೆ ಓಡಾಡ್ಲಿಕ್ಕೆ ದಾರಿ ತೊಂದರೆ ಮಾಡ್ತಾವ್ರೆ. ಈಗ ಅದನ್ನು ಮಾಡ್ಕೊಡಿ ಅಂತ ತಹಸೀಲ್ದಾರಿಗೆ ಸುಮಾರು ವರ್ಷದಿಂದ ಮಾಡಿದ್ದಾರೆ. ತಿರ್ಗಾ ಮತ್ತೆ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ತಿರ್ಗಾ ಮತ್ತೆ ನೋಟಿಸು 6ನೇ ತಾರೀಕು, ಇದೇ ತಿಂಗಳು 6ನೇ ತಾರೀಕು ಕೊಟ್ಟಿದ್ರು. ಅವ್ರು ಯಾರೋ ಬರ್ತಾ ಇದಾರೆ ಅಂತ ಹೇಳಿ ಅದನ್ನು ಇದು ಮಾಡಿದ್ರು. ತಿರ್ಗಾ ಮತ್ತೆ ಇವತ್ತು ಎಷ್ಟು 16 ತಾರೀಕು 11 ಗಂಟೆಗೆ ಎಲ್ಲರೂ ಬರ್ತೀವಿ ಅಂತ ನಿನ್ನೆ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ನಾವು ಬರಲ್ಲ ಅಂತ ಅಂದ್ರೆ ಯಾರು ಫೋನ್ ಮಾಡಿ ಹೇಳಿದ್ದಾರೆ ಇವ್ರಿಗೆ? ನೋಟಿಸ್ ಉತ್ತರ ಕೊಡಿ ಹೇಳಿ. ನೋಟಿಸ್ ಇಸ್ಕೊಂಡ್ರೆ ಈಗ ಇಷ್ಟಿದೆ ಸ್ನೇಹಿತರೆ. ದಯವಿಟ್ಟು ಒಳ್ಳೆಯವ್ರಿಗೆ, ಪ್ರಾಮಾಣಿಕರಿಗೆ ಓಟ್ ಹಾಕಿ. ನೀವು ಅವತ್ತು 1,000-2,000 ರೂಪಾಯಿ ಮಕ ನೋಡಿ ಓಟ್ ಹಾಕಿ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಕಚೇರಿಗಳಲ್ಲಿ ಕೆಲಸ ಮಾಡ್ಕೊಳ್ಳೋದಕ್ಕೆ ಓಡಾಡಬೇಕು. ಅರ್ಥ ಆಯ್ತಾ? ಹಾಗಾಗಿ ದಯವಿಟ್ಟು ಪ್ರಾಮಾಣಿಕರಿಗೆ, ನಿಷ್ಠಾವಂತರಿಗೆ, ವಿದ್ಯಾವಂತರಿಗೆ ಓಟ್ ಹಾಕಿ. 3 ಹಾಕ್ಬಿಡಿ. ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೀನಿ.